ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಮಾಡ್ತಾ ಇದ್ವಿ. ಮೋಹನ್ ಲಾಲ್ ಅಮೆರಿಕಕ್ಕೆ ಬಂದಿದ್ದು, ಮಧುಮಿತಾ ಅವಳಿಗೆ ಮತ್ತು ಸಂಗೀತ ಹೇಳಿಕೊಟ್ಟಿದ್ದು, ಅಲ್ಲಿ ಅವ್ರ ಜೊತೆಗೆ ಸಹ ಗಾಯನ ಮಾಡಿದ್ದು. ವಿಕ್ರಮ್ ತುಂಬ ಸಂತೋಷಪಟ್ಟಿದ್ದು. ಆಮೇಲೆ ಅಲ್ಲಿಂದ ಮರುದಿನ ಮೋಹನ್ ಲಾಲ್ ಹೊರಡುವಂಥ ಸಂದರ್ಭ ಅನ್ನೋದನ್ನು ಕೇಳಿದ್ವಿ. ಮುಂದಿನ ಭಾಗ ಅಧ್ಯಾಯ 2. ಹೆಂಗಸರೇ ಹೀಗೆ ಅಳೋದು, ಕರೆಯೋದು, ಅತಿಯಾಗಿ ಹಚ್ಚಿಕೊಳ್ಳೋದು ಎಂದುಕೊಂಡರೂ ತನಗೂ ಭಾವ ಕುಸಿದಿರುವುದು ಅವನ ಅರಿವಿಗೆ ಬಂತು. ವಿಕ್ರಮ್ ಮೊದಲೇ ಈ ಯುನೈಟೆಡ್ ಏರ್ಲೈನ್ಸ್ನಲ್ಲಿ ಮಾಡಿರಿಸದಿದ್ದರೆ ಟಿಪ್ನಿಸ್ ಮತ್ತು ಪ್ರಭುವಿನ ಜೊತೆ ಅಕ್ಕಪಕ್ಕದ ಸೀಟ್ನಲ್ಲಿ ಕೂತು ಕಾರ್ಡ್ಸ್ ಆಡಿಕೊಂಡು ಹೋಗಬಹುದಿತ್ತು. ಈ ಬೇಸರ ಮುಚ್ಚಿ ಹಾಕಬಹುದಿತ್ತು. 6 ಗಂಟೆಯ ಯಾನ ಅಂದರೆ ಬಹಳ ಆಯಿತು ಎಂದುಕೊಳ್ಳುವಾಗ ಬಹಳ ಹಚ್ಚಿಕೊಂಡಿದ್ದಾಳೆ ಹುಡುಗಿ ಎಂದು ಮತ್ತೆ ಅವಳದೇ ಜ್ಞಾಪಕ. ಮನಸ್ಸು ತುಂಬಿ ಬಂತು, ಏರಿತು, ಹೆಮ್ಮೆಯೂ ಆಯಿತು. ಅನುಕೂಲಸ್ಥ ಮನೆತನ, ಇಷ್ಟು ಅನುಕೂಲಸ್ಥ ಗಂಡ, ಆದರೂ ನಾನು ಅಂದರೆ ಇಷ್ಟು ಕಣ್ಣೀರು. ಹೆಮ್ಮೆಯ ಜೊತೆಗೆ ಸಾರ್ಥಕದ ಭಾವವೂ ಬಂತು. ಬರಲಿ, 3 ತಿಂಗಳಿಗೊಮ್ಮೆ, ದಿನಕ್ಕೆ 8 ಯಾಕೆ 10 ತಾಸು ಕಲಿಸ್ತೀನಿ ಅಂತ ನಿಶ್ಚಯಿಸ್ಕೊಂಡ. ಮುಂದೆ ನನ್ನ ಹೆಸರು ಉಳಿಸುವ ಹಾಗೆ ಕಾಣಿಸ್ತಾಳೆ, ಸಂಪೂರ್ಣ ಅದಕ್ಕೆ ಸಮರ್ಪಿಸಿಕೊಂಡ್ರೆ ಎಂಬ ಆಯಾಮ ಗೋಚರಿಸಿದಾಗ ಅವಳಿಗೆ ಕಲಿಸುವ ಶ್ರದ್ಧೆ ಇನ್ನಷ್ಟು ಗಾಢವಾಯಿತು. ಇನ್ನು 30 ವರ್ಷ ಸುಕುಮಾರ ಮೈಕಟ್ಟು, ರಾಗದ ಭಾವಗಳನ್ನು ಪ್ರತಿಫಲಿಸುವ ಕಣ್ಣುಗಳು, ಸ್ಪರ್ಶದ ನೆನಪು ಕೂಡ ತುಂಬಿಕೊಂಡು ಹಿತವಾದ ನೋವು ಹಿಂಡಿತು. ಇವಳನ್ನು ದೊಡ್ಡ ಗಾಯಕಿ ಮಾಡಲೇಬೇಕು ಎಂದು ಮತ್ತೊಮ್ಮೆ ನಿಶ್ಚಯಿಸಿದ. 30 ವರ್ಷವಾದರೂ ಯಾಕೆ ಎಲ್ಲ ಮುಖ್ಯ ರಾಗಗಳು ವಶವಾಗಿಲ್ಲ? ತಮ್ಮ ಆಳ, ವಿಸ್ತಾರ, ಸೂಕ್ಷ್ಮ ನಾಡಿಗಳನ್ನು ತೆರೆದು ತೋರಿಸಿಲ್ಲ? ಹೇಳದೆ ಕೇಳದೆ ಮದುವೆಯಾಗಿ ಓಡಿ ಬಂದು ತಪ್ಪು ಮಾಡಿದಳೆ? ಎಷ್ಟೇ ಸಾಧನೆ ಮಾಡಿದರೂ ಅನುಕೂಲಸ್ಥರಿಗೆ ಸಂಗೀತ ಒಲಿಯುತ್ತೆಯೇ ಎಂಬ ಪ್ರಶ್ನೆ ಹುಟ್ಟಿ ಮನಸ್ಸು ಅಲ್ಲಿಯೇ ನಿಂತು ಬಿಟ್ಟಿತ್ತು. ಇರೋಕ್ಕೊಂದು ನೆಲೆ, ತಿನ್ನೋಕೆ 2 ರೊಟ್ಟಿ ಇದ್ದಿದ್ದರೆ ನಾನು ಬರೀ ಸಾಧನೆ ಮಾಡಿಕೊಂಡು ಇನ್ನಷ್ಟು ಬೆಳೀತಿದ್ದೆ ಎಂದುಕೊಳ್ಳುವಾಗ ನಾನು ಮುಂಬೈಯಲ್ಲಿ ಹೆಣಗುತ್ತಿದ್ದ ದಿನಗಳ ನೆನಪಾಯಿತು. ಬರೀ ಸಾಧನೆ ಮಾಡಿದರೆ ಸಂಗೀತ ಒಲಿಯೋಲ್ಲ, ಹೆಣಗಬೇಕು, ಒದ್ದಾಡಬೇಕು, ಹಪಿಸಬೇಕು. ಅಯ್ಯೋ ದೇವರೇ, ಅಂತ ಅರ್ಥವಾಗಿ ಮೊರೆ ಇಡುವ ಸ್ಥಿತಿ ಬೇಯಬೇಕು. ಇಲ್ಲದಿದ್ದರೆ ರಾಗಗಳ ಭಾವ ಎಲ್ಲಿ ತಿಳಿಯುತ್ತೆ? ಸುಖದಲ್ಲಿ ಸಾಕಿ ಬೆಳೆಸುವ ತವರು, ಸುಖದ ತಂಪಿನ ಫ್ರಿಜ್ನೊಳಗೆ ಇಟ್ಟು ನೋಡಿಕೊಳ್ಳುವ ಗಂಡ, ಇಂಥವರಿಗೆ ಭಾವ ಸೂಕ್ಷ್ಮಗಳು ಹೇಗೆ ಅನುಭವಕ್ಕೆ ಬರಬೇಕು ಎಂಬ ಜಿಜ್ಞಾಸೆಗೆ ಮನಸ್ಸು ತೊಡಗಿತು. ಅವರಿವರ ಮನೆಯಲ್ಲಿ ಕಸುಮುಸರೆ ಮಾಡಿ ತೊಳೆಯುವ ಪಾತ್ರೆಯಲ್ಲಿ ಬಿಟ್ಟಿದ್ದ ದಾಲ್, ಪಲ್ಯ, ರೊಟ್ಟಿ, ಅನ್ನಗಳನ್ನು ಬಳಿದು ತಂದು 10 ವರ್ಷದ ಮಗನ ಹೊಟ್ಟೆಗೆ ಹಾಕುವ ತಾಯಿ, ಗಂಗಾಜಿಯ ದಡದಲ್ಲಿ ಭಜನೆ ಮಾಡಿದರೆ ಹೆಚ್ಚು ದುಡ್ಡು ಹಾಕುತ್ತಾರೆಂದು ಪತ್ತೆ ಮಾಡಿಕೊಂಡ ಜಾಣ ಹುಡುಗ, ಏಕತಾರಿಯ ಶ್ರುತಿ, ಅಲ್ಲಿ ಇಲ್ಲಿ ಲೌಡ್ ಸ್ಪೀಕರ್ನಲ್ಲಿ, ಹೋಟೆಲ್ ರೇಡಿಯೋಗಳಲ್ಲಿ ಕೇಳಿದ್ದ ಹಾಡುಗಳು, ಅವೇ ಭಾವ, ಅವಕ್ಕಿಂತ ಹೆಚ್ಚು ಭಾವದಿಂದ ಹಾಡುವ, ಹುಟ್ಟಿನಿಂದಲೇ ಬಂದ ಶಕ್ತಿ. ದಿನಕ್ಕೆ 1.5-2 ರೂಪಾಯಿ. ಆ ಕಾಲದಲ್ಲಿ 50 ವರ್ಷದ ಹಿಂದೆ ನಯಾ ಪೈಸೆ ಅಲ್ಲ, ರೂಪಾಯಿ, ಆಣೆ ಪೈ. ವಿಕ್ಟೋರಿಯಾ ರಾಣಿಯ ತಲೆಯ ಕಾಸು. ರೂಪಾಯಿಗೆ 8 ಸೇರು ಗೋಧಿ. 4 ರೂಪಾಯಿ ಅಂದರೆ ಸಿಪಾಯಿಯ ಪಗಾರ. ಏನು ಹೆಮ್ಮೆ! ಯಾವ ಜಾಗದಲ್ಲಿ ಕೂರ್ತೀಯ ನನ್ನ ಲಾಲಾ? ಸಾಯಂಕಾಲ ಆರತಿ ಸಮಯದಲ್ಲಿ ಹರಕಿ ಪೌಡಿ ಹತ್ತಿರ ಕೂಡು, ಆರತಿಯ ಹಾಡುಗಳನ್ನು ಹಾಡು ಎಂಬ ಅಮ್ಮನ ಮಾರ್ಗದರ್ಶನ. ಮಗ ಗಳಿಸಿ ತಂದ ಹಣವನ್ನು ಜೋಪಾನವಾಗಿ ಕೂಡಿಡಿಸುವ ಜಾಣತನ. ಮಗು, ನಿನ್ನ ಕಂಠ ದೇವರು ಕೊಟ್ಟ ಹಾಗಿದೆ. ಊಟ ತಿಂಡಿ ಕೊಡ್ತೀನಿ, ಸಂಗೀತ ಹೇಳ್ಕೊಡ್ತೀನಿ, ಇನ್ನೂ ಚೆನ್ನಾಗಿ ಹಾಡುವ ಹಾಗೆ ಮಾಡ್ತೀನಿ. ಓಂಕಾರ ಬಾಬರನ್ನ ನೋಡಿಯೇ ಇರಲಿಲ್ಲ. ಗಂಟು ಕಟ್ಟಿದ ಬಿಳಿ ಕೂದಲು, ಉದ್ದನೆಯ ಬಿಳಿ ಗಡ್ಡ, ಕಾವಿ ಲುಂಗಿ, ಕಾವ್ಯದೇ ಉತ್ತರೀಯ, ಹಣೆಗೆ ದಪ್ಪ ಕುಂಕುಮ. ಬಾಬಾಗಳಿಗೇನು ಹಾಡೋಕೆ ಬರುತ್ತೆ ಎನ್ನುವ ಸಂಶಯದಿಂದ ನೋಡಿದರೆ, ಈಗ ನನ್ನ ಜೊತೆ ಬಾ, ನಾನು ಹೇಗೆ ಹಾಡ್ತೀನಿ ಕೇಳು. ನನ್ನ ಆಶ್ರಮದಲ್ಲಿ ನಿನ್ನಂಥ ಚಿಕ್ಕ ಹುಡುಗರು ಬೇರೆ ಹೇಗೆ ಹಾಡ್ತಾರೆ ನೋಡು. ಖುಷಿ ಅನಿಸಿದರೆ ನೀನು ಕಲಿ, ಇಲ್ಲದಿದ್ದರೆ ವಾಪಸ್ ಇಲ್ಲಿಗೆ ಬಾ. ಈಗಿನ ನಿನ್ನ ಕಮಾಯಿ ಹೋಗುತ್ತೆ ಅಂತ ಚಿಂತೆಯೋ? ಇಕೋ ತಗೋ ಈ ರೂಪಾಯಿ ಎಂದು ವಿಕ್ಟೋರಿಯಾ ತಲೆಯ 1 ಬೆಳ್ಳಿಯ ರೂಪಾಯಿಯನ್ನು ನನ್ನ ಮುಂದೆ ಹಿಡಿದಾಗ ಇಸ್ಕೊಂಡು ಅವ್ವ ಹೊಲಿದುಕೊಟ್ಟಿದ್ದ ಅರಿವೆ ಚೀಲಕ್ಕೆ ಹಾಕಿ ಚಡ್ಡಿ ಜೇಬಿಗೆ ಇಳಿಬಿಟ್ಟು ಭಿಕ್ಷದ ತಟ್ಟೆಯ ಕಾಸುಗಳನ್ನು ಕೈಚೀಲಕ್ಕೆ ತುಂಬಿಕೊಂಡು ನಡೆದರೆ ಬಿಲ್ವ ಪರ್ವತದ ತಪ್ಪಲಿಗೆ ನಡೆಸಿಕೊಂಡು ಹೋಗಿ ನಿಜವಾದ ಆಶ್ರಮ. ಕಾಂಪೌಂಡಿನ ಬಾಗಿಲ ಮೇಲೆ ಕಾಷಾಯ ಧ್ವಜ. ಒಳಗೆ ಹಳೆ ಕಾಲದ ದೊಡ್ಡ ಮನೆ. ಬಾಗಿಲು ತೆಗೆದು ಒಳ ಹೊಕ್ಕರೆ ಬೇರೆ ಬೇರೆ ಕೋಣೆಯಲ್ಲಿ ಒಬ್ಬ ತಂಬೂರಿ ಹಿಡಿದು ಇನ್ನೊಬ್ಬ ಹಾರ್ಮೋನಿಯಂ ಹಿಡಿದುಕೊಂಡು ಹಾಡುತ್ತಿದ್ದ 10-25 ವಯಸ್ಸಿನ 12-15 ಹುಡುಗರು. ಇಬ್ಬರು ಯಾವುದೋ ಮೂಲೆಯಲ್ಲಿ ತಬಲಾಭ್ಯಾಸ ಮಾಡುತ್ತಿದ್ದರು. ಎಲ್ಲ ಬಿಳಿ ಪಂಚೆ ಉಟ್ಟು ಅಂಗಿ ಹಾಕಿದ್ದವರು. ಇಲ್ಲಿ ಬಾ ನನ್ನ ಕೋಣೆಗೆ ಅಂತ ಒಂದು ಕೋಣೆಗೆ ಕರೆದೊಯ್ದು ತಾವು ಕೃಷ್ಣಾಜಿನದ ಮೇಲೆ ಕೂತು ತನಗೆ ತಿನ್ನಲು ಒಂದು ದಪ್ಪ ಚೂರು ಕಲ್ಲು ಸಕ್ಕರೆ ಕೊಟ್ಟು ಕಾವು ಕಾವು ಎಂದು ಹೇಳಿ ತಾವು ಪಕ್ಕದಲ್ಲಿದ್ದ ಹಾರ್ಮೋನಿಯನ್ನು ತೆಗೆದುಕೊಂಡು ಬಾರಿಸುತ್ತಾ ಚಲೋ ಮನ ಗಂಗಾ ಜಮುನಾ ತೀರ್ ಹಾಡಿದ ರೀತಿಗೆ ನಾನು ಮಾರು ಹೋದೆ. ನೀನು ಅಲ್ಲೇ ಹಾಡ್ತಿದ್ದೀಯಲ್ಲ, ಮೈ ಮೈನೆ ಗೋವಿಂದೋ ಲಿನೋ ಮೋಲ್ ಹಾಡು.
ನಾನು ಸಾತಿ ಹಾರ್ಮೋನಿಯಂ ಬಾರಿಸ್ತೀನಿ ಎಂದು ಹಾಡಿಸಿ ಅವರು ಬಾರಿಸಿದರೆ ನನ್ನ ಹಾಡು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅನಿಸ್ಬಿಟ್ಟಿತ್ತು. ನಿನಗೇನು ಬರುತ್ತೋ ಎಲ್ಲನೂ ಹಾಡು, ನಾನು ಬಾರಿಸ್ತೀನಿ ಎಂದು ಒಂದೊಂದಾಗಿ ಹಾಡಿಸಿ ಬಾರಿಸಿ ಎಲ್ಲ ಬಾಬಾಗೆ ಸಂಗೀತ ಬರುತ್ತೆ, ಇವರು ಸಾಮಾನ್ಯ ಬಾಬಾ ಅಲ್ಲ, ನಾನು ಬಾರಿಸ್ಲಾ ಪೆಟ್ಟಿಗೆ ಬಾರಿಸಿ ನೋಡೋಣ ಎಂದು ಮುಂದಕ್ಕೆ ಹಾಕಿ ನಾನು ಎಡಗೈಲಿ ಬಾತ ಹಾಕಿ ಬಲಬೆರಳುಗಳನ್ನು ನಡೆಸಿದರೆ ಹೇಳೋಕ್ಕೆ ಹಿಂಸೆಯಾಗುವ ಅರಚಲು ಕಿರುಚಲು ಸದ್ದುಗಳು. ಅವರು ಬಾರಿಸಿದರೆ ನಾನು ಹಾಡಿದಾಗೆ ನುಡಿಯುತ್ತೆ, ನನ್ನ ಧ್ವನಿಗಿಂತ ಚಂದವಾಗಿ ನುಡಿಯುತ್ತೆ. ಇದನ್ನು ಹೆಂಗೆ ಬಾರಿಸೋದು ಬಾಲಾಜಿ? ಕ್ರಮವಾಗಿ ಕಲಿಬೇಕು ಬೇಟ. ಇಲ್ಲಿ ಕಲಿತಿರೋ ಬಾಕಿ ಹುಡುಗರು ಹೇಗೆ ಬಾರಿಸ್ತಾರೆ ಕೇಳಿಸ್ತೀನಿ ತಡಿ. ದಿನ 2 ತಾಸು ಇಲ್ಲಿಗೆ ಬಾ, ಹೇಳ್ಕೊಡ್ತೀನಿ. ಇನ್ನಷ್ಟು ಹಾಡುಗಳನ್ನು ಕಲಿಸ್ತೀನಿ. ಅಲ್ಲಿ ಸಾಲಾಗಿ ಇವೆ ನೋಡು ಪುಸ್ತಕಗಳ ಭರ್ತಿ ಹಾಡುಗಳಿವೆ, ಓದೋಕ್ಕೆ ಬರುತ್ತಾ? ಅಪ್ಸತ್ ಮೇಲೆ ಶಾಲೆ ಬಿಟ್ಬಿಟ್ಟೆ, 2 ವರ್ಷ ಆಯಿತು. ಅವ್ವ ಏನು ಮಾಡ್ತಾಳೆ? ಕಸ ಮುಸುರೆ. 2 ತಿಂಗಳು ಅಲ್ಲಿಗೆ ಹೋಗಿ ದಿನ ಅರ್ಧ ತಾಸು ಪಾಠ, 1.5-2 ತಾಸು ಅಭ್ಯಾಸ. ಹಾರ್ಮೋನಿಯಂ ಜೊತೆಗೆ ಯಮನ್, ಭೂಪ್, ದೇಶ್, ಸಾರಂಗಗಳ ಆರೋಹ ಅವರೋಹ, ಸ್ವರಗೀತೆ, ಲಕ್ಷಣಗೀತೆ, 10 ತಾನಗಳು. ಜೊತೆಗೆ ಅಲ್ಲಿಯೇ ಹೋದಾಗ ಊಟ, ಕಲ್ಲು ಸಕ್ಕರೆಯ ಚೂರುಗಳು. ಬೇಟಾ, ನಿನ್ನ ಅವ್ವ ಸರಸ್ವತಿ ದೇವಿ ಮಾಡಿಸಿಟ್ಟಿದ್ದಾಳೆ, ಕಲಿಯುವ ಚುರುಕು ಬುದ್ಧಿಯೂ ಇದೆ. ಆಶ್ರಮ ಸೇರಿಬಿಡು, ನನಗಿಂತ ದೊಡ್ಡ ಗಾಯಕನನ್ನು ಮಾಡ್ತೀನಿ. ಊಟ, ತಿಂಡಿ, ಬಟ್ಟೆ ಎಲ್ಲ ಕೊಡ್ತೀನಿ. ನಿಮ್ಮ ಅವ್ವನ ಕೇಳು, ಅವಳನ್ನೇ ಇಲ್ಲಿ ಕರ್ಕೊಂಡು ಬಾ. ಇಲ್ಲಿ ಗಾಯನದ ಜೊತೆಗೆ ಓದಿ ಬರೆಯೋದು ಕಲಿಸ್ತೀವಿ ಅಂತ ಹೇಳು. ಹಿಂದಿ, ಸಂಸ್ಕೃತ. ಆಶ್ರಮಕ್ಕೆ ಬಂದು ಸ್ವಾಮಿಗಳನ್ನು ನೋಡಿ ಇತರ ವಿದ್ಯಾರ್ಥಿಗಳ ಗಾನ ಭಾಜನೆಗಳನ್ನು ಕೇಳಿದ ಮೇಲೆ ಅಮ್ಮನಿಗೆ ನಂಬಿಕೆ ಮಾತ್ರವಲ್ಲ, ಭಕ್ತಿ ಹುಟ್ಟಿ ಸ್ವಾಮಿಗಳ ಪಾದದ ಹತ್ತಿರ ನೆಲಕ್ಕೆ ಹಣೆ ಮುಟ್ಟಿಸಿ, ಬಾಬಾ, ಈ ಹುಡುಗನ ನಿಮ್ಮ ಕೈಯಾಗಿಡ್ತೀನಿ, ಆಗಾಗ ಬಂದು ಆಶ್ರಮದ ಸೇವೆಯೂ ಮಾಡ್ತೀನಿ, ಅವನಿಗೆ ವಿದ್ಯೆ ಕಲಿಸಿ. ಹಲೋ, ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್? ಕತ್ತು ತಿರುಗಿಸಿ ನೋಡಿದ. ಅಮೇರಿಕನ್ ಹೋಸ್ಟೆಸ್. ಏನು ಎತ್ತರವಾಗಿದ್ದಾಳೆ, ಮುಖದ ತುಂಬ ಮುಗುಳ್ನಗೆ ಇದ್ದರೂ ತುಂಬಿದ ಆತ್ಮವಿಶ್ವಾಸ, ಗತ್ತು. ಕಡಲೆ ಬೀಜದ ಪೊಟ್ಟಣ ಕೈಗೆ ಕೊಡುತ್ತಾ ಸ್ಕಾಚ್ ಎಂದಳು. ತಕ್ಷಣ ತೀರ್ಮಾನಿಸಲಾಗಲಿಲ್ಲ. ಅವಳು ಒಂದು ಸಣ್ಣ ಬಾಟ್ಲು ಸ್ಕಾಚ್, ಒಂದು ದೊಡ್ಡ ಲೋಟದ ಅರ್ಧ ಭಾಗ ಐಸ್, ಲೋಟದಲ್ಲಿ ಒಂದು ಗಾಜಿನ ಕಡ್ಡಿ ಮುಂದಿಟ್ಟು, ಫಾರ್ ಯು ಎಂದು ಪಕ್ಕದವನನ್ನು ಕೇಳಿದಳು. ಕಿಟಕಿಯಿಂದ ನೋಡಿದರೆ ಬೆಟ್ಟದ ಸಾಲುಗಳು. ನಿಧಾನವಾಗಿ ಒಂದು ಸಾಲು ಕಳೆದು ಇನ್ನೊಂದು ಗೋಚರಿಸುತ್ತದೆ. ಅನಂತರ ಬಯಲು, ಮತ್ತೆ ಗುಡ್ಡ. ವಿಮಾನದಿಂದ ನೋಡಿದರೆ ಭೂಮಿಯ ಮೇಲಿನದೆಲ್ಲ ನೆನಪಿಗಂಟುವಂತೆ ಸ್ಥೂಲವಾದದ್ದು ಮಾತ್ರ ಕಾಣಿಸುತ್ತೆ. ಭೂಮಿಗೆ ಇಳಿದು ಬಿಚ್ಚಿ ನೋಡಿದರೆ ವಿವರಗಳನ್ನು ಹಾಯಲು ವಾರಗಟ್ಟಲೆ, ತಿಂಗಳುಗಟ್ಟಲೆ ಬೇಕು ಎನಿಸಿತು. ನೆನಪುಗಳು ಹಾಗೆ ದೂರದಿಂದ ನೋಡುವಾಗ ಎಷ್ಟು ಸ್ಥೂಲವಾಗಿ, ಎಷ್ಟು ವೇಗವಾಗಿ ಕಾಣಿಸಿಕೊಳ್ಳುತ್ತವೆ. ಪರಬ್ರಹ್ಮನಾದದ ಮೂಲಕ ವ್ಯಕ್ತವಾಗುವ ಸಂಗೀತವೇ ಮುಕ್ತಿಯ ಸಾಧನ ಅಂತ ದೃಢವಾಗಿ ನಂಬಿದ್ದರು ಬಾಬಾ. ಸಂಗೀತದಲ್ಲಿ ಆಸಕ್ತಿಯುಳ್ಳ ಹುಡುಗರು ಎಲ್ಲಿ ಸಿಕ್ಕಿದರೂ ಕರೆತಂದು ಆಶ್ರಮಕ್ಕೆ ಸೇರಿಸಿಕೊಳ್ಳುತ್ತಿದ್ದರು. ಸಂಗೀತ ಮಾತ್ರವಲ್ಲ, ಹಿಂದಿ, ಸಂಸ್ಕೃತ, ಕಡ್ಡಾಯ ಗೀತಾ ಪಾಠ. ಬೆಳಗ್ಗೆದ್ದರೆ ಯೋಗಾಸನ, ಪ್ರಾಣಾಯಾಮ, ಸ್ವರ ಸಾಧನೆ. ಪ್ರತಿಯೊಂದು ಸ್ವರವನ್ನು ಓಂಕಾರದಲ್ಲಿ ಹೇಳುತ್ತಾ ಓಂಕಾರದಲ್ಲಿಯೇ ಮಂತ್ರ ಸಾಧನೆ ಮಾಡಬೇಕು. ಆರಂಭದಲ್ಲಿ ಹಾರ್ಮೋನಿಯಂ ಸಂಗಡ, ಅನಂತರ ಬರೀ ತಂಬೂರಿ ಶ್ರುತಿಯಲ್ಲಿ ಪಾಠ. ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಸೇರಿಕೊಂಡಾಗಲೂ ಹರಿದ್ವಾರ, ಮೇರಠ್, ಸಹರನ್, ಪುರ, ಬರೇಲಿ ಮೊದಲಾದ ಊರುಗಳಲ್ಲಿ ಒಬ್ಬೊಬ್ಬ ಶೇಟುವಿಗೆ ಆ ಹುಡುಗನ ಬಟ್ಟೆಗಳ ಜವಾಬ್ದಾರಿಯನ್ನು ವಹಿಸುತ್ತಿದ್ದರು. ಶೇಟು ಕ್ರಮವಾಗಿ ವರ್ಷಕ್ಕಾಗುವ ದಿನಸಿ, ಧಾನ್ಯ, ದಕ್ಷಿಣೆ ಮತ್ತು ಬಟ್ಟೆಗಳನ್ನು ಗುರುಪೂರ್ಣಿಮೆಯನ್ನು ತಂದೊಪ್ಪಿಸುತ್ತಿದ್ದರು. ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಸಂಗೀತ ಕಚೇರಿ ಮಾಡಿ ಬಾಬಾ ತರುತ್ತಿದ್ದ ಹಣ. ಹುಡುಗರಿಗೆ ಪುಷ್ಟಿಯಾದ ಆಹಾರಕ್ಕೆ ಯಾವತ್ತೂ ಕೊರತೆಯಾಗದಂತೆ. ಗುರುಕುಲಾಶ್ರಮ ಸೇರಿದಾಗ ನನಗೆ 5 ವರ್ಷದಲ್ಲಿ ಆಶ್ರಮದ ಅತ್ಯಂತ ಹಿರಿಯ ವಿದ್ಯಾರ್ಥಿ 22ರ ಶ್ರೀಚಂದನಿಗಿಂತ ಹೆಚ್ಚು ಸ್ವರ ತಾಳ ಜ್ಞಾನ ಉಂಟಾಗಿ ಗುರೂಜಿ ಅತ್ಯಂತ ಪ್ರೀತಿಯ ಶಿಷ್ಯನಾಗಿ ಇತರ ಹುಡುಗರ ಅಭ್ಯಾಸದ ಮೇಲ್ವಿಚಾರಣೆಯನ್ನು ನನಗೆ ವಹಿಸಿದರು. ಶ್ರೀಚಂದನಿಗೆ ಹೊಟ್ಟೆ ಕಿಚ್ಚು. 5 ವರ್ಷ ಕಳೆದಿತ್ತಲ್ವೇ? ಹೌದು. ನನಗೆ 16. ಕಾಶಿಯಲ್ಲಿ ನಡೆದ ಸಂಗೀತ ಸಮ್ಮೇಳನಕ್ಕೆ ಗುರೂಜಿ ಜೊತೆ ಕರೆದೊಯ್ದರು. ಅವರ ಗಾಯನ, ತಂಬೂರಿ ಹಿಡಿದು ಸ್ವರ ಕೂಡಿಸುವುದು ಮಾತ್ರವಲ್ಲ, ಅವರ ಬಟ್ಟೆ ಒಗೆದು ಉಳಿದ ಖಾಸಗಿ ಸಹಾಯ ಮಾಡೋದು. ಎಷ್ಟು ಚುರುಕಾದ ಶಿಷ್ಯನಿದ್ದಾನೆ ನಿಮ್ಮ ಆಶ್ರಮದಲ್ಲಿ ಅಂತ ಇತರರಿಗೆ ತೋರಿಸುತ್ತಿದ್ದರು. ತಮ್ಮ ಆಶ್ರಮದಲ್ಲಿ ಎಷ್ಟು ಚುರುಕಾದ ಶಿಷ್ಯನಿದ್ದಾನೆ ಎಂದು ಎಲ್ಲರಿಗೂ ತೋರಿಸುತ್ತಿದ್ದರು. ಮೊಟ್ಟ ಮೊದಲ ಬಾರಿ ನನ್ನ ಗುರುಗಳ ಸಂಗೀತದ ಮಿತಿ ಅರ್ಥವಾದದ್ದು ಅಲ್ಲಿ. ಎಲ್ಲರೂ ಅವರನ್ನು ಗೌರವಿಸುತ್ತಿದ್ದುದು ಅವರು ನಡೆಸುತ್ತಿದ್ದ ಸಂಗೀತ ಗುರುಕುಲಾಶ್ರಮಕ್ಕಾಗಿ, ಸ್ವತಃ ಜೀವನದಲ್ಲಿ ಬಾಳುತ್ತಿದ್ದ ಸನ್ಯಾಸಿ ಜೀವನಕ್ಕಾಗಿ. ಸಮವಯಸ್ಕ ಗಾಯಕರು ಕೂಡ ಪಾದಸ್ಪರ್ಶ ಮಾಡುತ್ತಿದ್ದರು. ಅವರು ಹಾಡಿದ ತಿಲಂಗ್ ರಾಗವನ್ನು ಎಲ್ಲರೂ ವಾಹ್ ವಾಹ್ ಕ್ಯಾ ಬಾತ್ ಹೇ ಅಂತ ಎದುರಿಗೆ ತಲೆಬಾಗಿ ಮೆಚ್ಚಿದರು. ಮಧ್ಯಂತರದಲ್ಲಿ ಹೊರಗೆ ಚಹಾ ಕುಡಿಯುವಾಗ ಭಜನ್ ಹಾಡೋಕ್ಕೆ ಮಾತ್ರ ಲಾಯಕ್, ದೇವರ ಧ್ಯಾನ ಮಾಡ್ತಾ ಕೂತ್ರೆ ರಾಗ ಸಂಗೀತ ಸಾಧಿಸುತ್ತದೆಯೇ ಅಂತ ಹಲವು ಹಿರಿಯ ಗಾಯಕರು ತಮ್ಮಲ್ಲಿ ಮಾತನಾಡಿಕೊಂಡದ್ದು ಕಿವಿಗೆ ಬಿದ್ದು ನನ್ನ ಮನಸ್ಸಿನಲ್ಲಿ ಅಸ್ಪಷ್ಟವಾಗಿದ್ದ ತಿಳಿವು ಸ್ಪಷ್ಟವಾಗತೊಡಗಿ. ಈ ಸಮ್ಮೇಳನದಲ್ಲಿ ಇತರ ಗಾಯಕರ, ವಾದಕರ ಸಂಗೀತ ಕೇಳುವ ಅವಕಾಶ ಒದಗಿ
ಒಬ್ಬೊಬ್ಬರದು ಒಂದೊಂದು ವೈಶಿಷ್ಟ್ಯ. ಆವಾಜಿನ ನಾಜೂಕು ಒಬ್ಬರದು, ಸ್ವರ ಶಾಂತಿ ಇನ್ನೊಬ್ಬರದು, ಭೋರ್ಗರೆದು ಅಪ್ಪಳಿಸುವಂತಹ ತಾನುಗಳು ಇನ್ನೊಬ್ಬರದು. ದೊಡ್ಡವರೆನಿಸಿಕೊಂಡ ಎಲ್ಲರೂ ರಾಗಾಲಾಪನೆಯಲ್ಲಿ ಮಾಡುತ್ತಿದ್ದ ವಿಸ್ತಾರ, ಅನಿರೀಕ್ಷಿತ ತಿರುವುಗಳು, ಎಲ್ಲೋ ಕಾರಣದ ತಾಣದಿಂದ ಜಾರಿ ರಾಗದ ನಾಡಿ ಸ್ಥಾನಕ್ಕೆ ಬಂದು ಭಾವಶ್ರೀಮಂತಿಕೆಯನ್ನು ವರ್ಧಿಸುವ ವಿಧಾನ. ಪ್ರತಿಯೊಬ್ಬರಿಗೂ ಸ್ವರವೇ ಸರ್ವಸ್ವವಾಗಿತ್ತು. ಸ್ವರದೊಡನೆ ಆಟವಾಡುತ್ತಿದ್ದರು, ಸ್ವರವನ್ನು ಆಟವಾಡಿಸುತ್ತಿದ್ದರು. ಸಖಿಯಂತೆ ಮುದ್ದಿಸಿ ಮುಲುಕಾಡಿಸಿ, ಶಾವಿಗೆ ಎಳೆದಂತೆ ಹಿಂಜಿ, ಮಗ್ಗದ ಕೌಶಲದಂತೆ ನೇಯ್ದು ಬೇಕಾದ ಕೆಲಸ ಮಾಡಿಸುತ್ತಿದ್ದರು. ಅದನ್ನೊಂದು ಲೀಲೆಯಾಗಿ ಭಾವಿಸಿ ಕಾವ್ಯ ಲೀಲಾಕಾರರಾಗಿರುತ್ತಿದ್ದರು. ನನ್ನ ಗುರುಗಳಿಗೆ ಸ್ವರವೆಂಬುದು ಭಕ್ತಿ ಸಾಧನ ಮಾತ್ರ. ದೇವರಿಗೆ ಅರ್ಪಿಸುವ ಹಣ್ಣು ಹೂವು ಧೂಪಗಳಿಗೂ ಅದಕ್ಕೂ ಹೆಚ್ಚು ವ್ಯತ್ಯಾಸವಿರಲಿಲ್ಲ. ಅವರ ಸ್ವರವಿನ್ಯಾಸ ಬೇಗ ಬೇಗ ಮುಗಿದು ಹೋಗುತ್ತಿತ್ತು. ಸೌಖ್ಯ ವೈವಿಧ್ಯವೂ ಇರಲಿಲ್ಲ. ಹಿಂದಿರುಗಿ ಬರುವಾಗ ರೈಲಿನಲ್ಲಿ ನಾನು ಈ ಅನುಮಾನವನ್ನು ನಿವೇದಿಸಿಕೊಂಡಾಗ, ಸ್ವರವನ್ನು ಆಟದ ಭೋಗದ ವಸ್ತುವನ್ನಾಗಿ ಮಾಡಿಕೊಂಡರೆ ಅದು ಮುಕ್ತಿಯ ಸಾಧನೆ ಹೇಗಾಗುತ್ತೆ ಪ್ರಶ್ನಿಸಿದರು. ಮುಕ್ತಿ ಅಂದರೆ ಏನಂತ ಗುರುಗಳು ಹೇಳುತ್ತಿದ್ದುದನ್ನು ಕೇಳಿದ್ದು ಬಿಟ್ಟರೆ ನನಗೆ ಸ್ವತಂತ್ರವಾದ ಕಲ್ಪನೆ ಇರಲಿಲ್ಲ. ಮುಕ್ತನ ಗುಣಲಕ್ಷಣಗಳ ಬಗೆಗೆ ಗೀತೆಯಿಂದ ಬಾಯಿಪಾಠ ಮಾಡಿಸಿದ ಶ್ಲೋಕಗಳು ನೆನಪಿನಲ್ಲಿದ್ದವು. ಸಂಗೀತ ಹಾಡಿ ಆ ಸ್ಥಿತಿ ಪಡೆಯಬೇಕೇ? ಸಂಗೀತದ ಗಂಧವಿಲ್ಲದ ಎಷ್ಟೋ ಸಾಧು ಸಂತರು ಹರಿದ್ವಾರ ಹೃಷಿಕೇಶಗಳಲ್ಲಿ ಇದ್ದಾರಲ್ಲ, ಅವರಲ್ಲಿ ಯಾರಿಗೂ ಮುಕ್ತನ ಗುಣಲಕ್ಷಣಗಳಿಲ್ಲವೇ ಎಂಬಂಥ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟಿದರೂ ಬಿಡಿಸಿ ಕೇಳಲಿಲ್ಲ. ಏನೋ ಕೇಳೋಕೆ ಹೋಗಿ ಗುರೂಜಿ ಪ್ರಶ್ನೆ ಕೇಳಿದರೆ ಉತ್ತರ ಕೊಡುವ ಶಕ್ತಿ ನನಗಿಲ್ಲ ಅಂತ ಸುಮ್ಮನಾದೆ. ಯೋಗ, ಪ್ರಾಣಾಯಾಮ, ಬ್ರಹ್ಮಚರ್ಯಕ್ಕೆ ವಿಶೇಷ ಕಾಳಜಿ. ಪ್ರತಿಯೊಬ್ಬ ಹುಡುಗನನ್ನು ಪ್ರತ್ಯೇಕವಾಗಿ ತಮ್ಮ ಕೋಣೆಗೆ ಕರೆದು ರಹಸ್ಯ ಬೋಧನೆ. ಒಂದು ದಿನ ನಿನಗೇನಾದರೂ ಸ್ವಪ್ನ ಸ್ಖಲನವಾಗಿದೆಯೇ, ಆಗುತ್ತೆಯೇ, ಬಿಡಿಸಿ ಹೇಳದೆಯೇ ನನಗೆ ಪ್ರಶ್ನೆ ಅರ್ಥವಾಗಿ ಸಂಸ್ಕೃತ ಪಾಠ ತಕ್ಕಮಟ್ಟಿಗೆ ಆಗಿದ್ದು, ಶಬ್ದಾರ್ಥದೊಟ್ಟಿಗೆ ಅನುಭವಾರ್ಥವೂ ಸೇರಿ ಯಾವಾಗಲದೊಮ್ಮೆ ನಾನು ನಿಜ ಹೇಳಿ ನಿನ್ನ ನಿಜದ ಮಾತನ್ನು ನಾನು ಮೆಚ್ಕೋತೀನಿ. ರೋಗಿಯು ವೈದ್ಯರ ಹತ್ತಿರ ತನ್ನ ರೋಗವನ್ನು ಬಚ್ಚಿಟ್ಕೋಬಾರ್ದು. ಒಂದು ತಿಳ್ಕೋ, ಅಧೋರೇತಸ್ಸು ಊರ್ಧ್ವರೇತಸ್ಸು ಅಂತ ಎರಡು ಬಗೆಯ ವಿನಿಯೋಗಗಳಿವೆ. ಅಧೋರೇತಸ್ಸಿನ ಮಾರ್ಗಕ್ಕೆ ಇಳಿದವನು ಶಕ್ತಿಹೀನನಾಗ್ತಾನೆ. ಯಾವ ಸಾಧನೆಯೂ ಅವನಿಂದ ಸಾಧ್ಯವಿಲ್ಲ. ಸ್ವಪ್ನದಲ್ಲಾಗಬಹುದು, ಸ್ತ್ರೀ ಸಂಘದಲ್ಲಾಗಬಹುದು, ಬೇರೆ ಯಾವುದೇ ಕೃತಕ ವಿಧಾನದಲ್ಲಾಗಬಹುದು. ರೇತ ಶಕ್ತಿಯನ್ನು ಊರ್ಧ್ವಮುಖಗೊಳಿಸೋನು ಸಿದ್ಧಿ ಪಡಿತಾನೆ. ತಪಸ್ವಿಗಳೆಲ್ಲ ಇಂಥೋರು. ಸಂಗೀತವೂ ಒಂದು ತಪಸ್ಸು ತಾನೆ. ಜಾಗೃತ, ನಿದ್ರಾ, ಸುಷುಪ್ತಿ 3 ಅವಸ್ಥೆಗಳಲ್ಲಿ ಮನಸ್ಸು ಗುರಿಯ ಕಡೆಗೆ ನೆಟ್ಟರೆ ಊರ್ಧ್ವಮುಖಿ ವಿನಿಯೋಗವಾಗುತ್ತೆ. ನೆನಪಿಡು, ಒಂದೊಂದು ಬಿಂದು ನಷ್ಟವಾದರೂ ಸಾಧನಾ ಶಕ್ತಿಯು ನಷ್ಟವಾದ ಹಾಗೆ. ಹಚ್ಚಿದ ಕಡಲೆಕಾಯಿ ಬೀಜಗಳನ್ನು ಒಂದೊಂದಾಗಿ ಬಾಯಿಗೆ ಹಾಕಿಕೊಂಡು ಕಿಟಕಿಯಿಂದ ಹೊರಗೆ ನೋಡುತ್ತಾ ನೆನೆಸಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ಸ್ಕಾಚ್ ಬೇಡ ಎನಿಸಿಬಿಟ್ಟಿತು. ಅವನಿಗೆ ಕುಡಿಯುವುದೇನು ನಿಷಿದ್ಧವಲ್ಲ. ಅದಕ್ಕೆ ತಕ್ಕ ಜೊತೆ ಇಲ್ಲದೆ ಕುಡಿಯುವುದರಲ್ಲಿ ಮಜಾ ಕಾಣುತ್ತಿರಲಿಲ್ಲ. ಟಿಪ್ನಿಸ್ ಆದರೂ ಇದ್ದರೆ ಒಂದೊಂದು ಗುಟುಕು ಇರುತ್ತಾ ಮಾತನಾಡಿಕೊಂಡು 1 ತಿಂಗಳಿಂದ ಮುಂಬೈಯಲ್ಲಿ, ಒಟ್ಟು ಇಂಡಿಯಾದ ಸಂಗೀತ ಪ್ರಪಂಚದಲ್ಲಿ ಏನಾದರೂ ಮಸಾಲೆ ಸಂಗೀತ ನಡೆದಿದೆಯೇ ಎಂದು ಕೇಳುತ್ತಾ ಮಜಾ ಇರ್ತಿತ್ತು. ಒಬ್ಬನೇ ಕುಡಿದರೆ ಏನು ಸುಖ ಅಂದುಕೊಂಡ. ಅವರಿಬ್ಬರೂ ಇದ್ದರೆ ಆರಾಮವಾಗಿ ಕಾರ್ಡ್ ಆಡಿಕೊಂಡು ಎಂದು ಯೋಚಿಸುತ್ತಿರುವಾಗ ಏರ್ ಹೋಸ್ಟೆಸ್ ಇತ್ತ ಬಂದಳು. ಇದು ಬೇಡ, ಒಂದು ಬಾಟಲ್ ಕೋಕ್ ಕೊಡು ಎಂದು ಹೇಳಿದ್ದಕ್ಕೆ ಮುಗುಳ್ನಗುತ್ತಾ ಎತ್ತಿಕೊಂಡು ಹೋದಳು. ಕೋಕ್ ಹೀರುವಾಗ ನೆನಪು ಹರಿದ್ವಾರಕ್ಕೆ ಹೋಯಿತು. ಅಮ್ಮ ಸತ್ತದ್ದರಿಂದ ಹರಿದ್ವಾರ ಬಿಟ್ಟೆನೋ ಅಥವಾ ಪಂಡಿತ ರೋಹಿಲರಲ್ಲಿ ಕಲಿಯುವ ಉತ್ಕಟ ಆಶೆಯಿಂದ ಬಿಟ್ಟೆನೋ ಎಂಬ ವಿಶ್ಲೇಷಣೆ ತೊಡಗಿತು. ಅಮ್ಮ ಮೊದಲು ಸತ್ತಳು, 17 ವರ್ಷ. ಒಂದು ಮಧ್ಯಾಹ್ನ ನಮ್ಮ ಕೇರಿಯ ಮೊಹಿಂದರ್ ಸಿಂಗ್ ಸೈಕಲ್ ಹತ್ತಿ ಬಂದು, ಆಶ್ರಮ ಅಂದರೆ ಹರಿದ್ವಾರದಲ್ಲಿ 1,000 ಇದೆ, ಬೆಳಗಿನಿಂದ ಹುಡುಕಿ ನಿಮ್ಮಮ್ಮ ತೀರಿಕೊಂಡಳು. ಮೊನ್ನೆ ರಾತ್ರಿಯಿಂದ ಹಿಂದು ಮುಂದು ಜಾಡಿಸಿ ಬಿಟ್ಟು ಪಂಡಿತರಿಂದ ಔಷಧಿ ಕೊಡಿಸಿದರೂ ನಿಲ್ಲದೆ ನಿನ್ನೆ ಸಂಜೆಗೆ ಸುಸ್ತಾಗಿ ಆಶ್ರಮದಲ್ಲಿ ನನ್ನ ಮಗನ ಕರೆಸಿ ಅಂದಳಂತೆ. ಹೆಂಗಸು ಮಕ್ಕಳಿಗೆ ಯಾವ ಆಶ್ರಮ ಅಂತ ಗೊತ್ತಾಗಬೇಕು. ನಡು ರಾತ್ರಿಯಲ್ಲಿ ನಾಡಿ ನಿಂತು ಅಳಬ್ಯಾಡ ಬ್ಯಾಟ, ಹುಟ್ಟಿದವರೆಲ್ಲ ಒಂದಿನ ಸಾಯಲೇಬೇಕು. ಸುದ್ದಿ ಕೇಳಿ ಗುರುಗಳು ಜೊತೆಗೆ ಬಂದು ಸೈಕಲ್ ರಿಕ್ಷಾ ಹತ್ತಿ ನೆನಪಿನಿಂದಲೇ ಗಂಟಲು ಒದ್ದೆಯಾಯಿತು. ಕಣ್ಣು ಮಂಜಾಗಿ ಕಿಟಕಿಯಿಂದ ಕೆಳಗೆ. ಎಷ್ಟು? 30,000 ಅಡಿಯಂತೆ. ಅಡ್ಡವಾಗಿ ರಸ್ತೆಯ ಸಾಲುಗಳು ಸ್ಪಷ್ಟವಾದವು. ಮನುಷ್ಯ ಎಷ್ಟು ದೊಡ್ಡವನಾದರೂ ಹೆತ್ತ ತಾಯಿ ಬದುಕಿರಬೇಕು ನೋಡಿ, ಮನಸ್ಸು ತುಂಬಿಕೊಳ್ಳೋಕೆ ಎಂಬ ಗುರುವಿನ ಮಾತು ನೆನಪಿಗೆ ಬಂತು. ಅವಳಿರುವಾಗ ವಾರಕ್ಕೊಂದು ದಿನ ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಮೊದಲು ಪ್ರತಿವಾರವೂ ಬರುತ್ತಿದ್ದ ಅಮ್ಮ ಆಮೇಲೆ 15 ದಿನಕ್ಕೋ 20 ದಿನಕ್ಕೋ ಬರುತ್ತಿದ್ದಳು. ನಡೆಯೋಕ್ಕೆ ತುಂಬ ದೂರ, 4 ಮೈಲಿ. ಮುಸುರೆ ಪಾತ್ರೆಗಳಲ್ಲಿ ಬಿಟ್ಟಿರುತ್ತಿದ್ದ ಊಟದಲ್ಲೇ ಹೊಟ್ಟೆ ತುಂಬಿ ಕೈಗೆ ಬಂದ ಸಂಬಳವನ್ನು ಚೀಟಿಗೆ ಹಾಕ್ತಿದ್ಲಂತೆ. ಲೇವಾದೇವಿಗೆ ಕೊಟ್ಟುಕೊಂಡಿದ್ಲಂತೆ. ಬಡ್ಡಿ ಸಂಪಾದಿಸಿ ಮುಂದೆ ಮಗನ ಮದುವೆ ಮಾಡ್ತೀನಿ ಅಂತ. ಮೊಹಿಂದರ್ ಸಿಂಗನೇ ಒಂದಿನ ಆಶ್ರಮಕ್ಕೆ ಬಂದು, ಇಂತಿತ್ತವರು ಇಷ್ಟಿಷ್ಟು ತಗೊಂಡಿದ್ದಾರೆ, ನೀನು ತಗೋ ಅಂತ ಹೇಳಿ, ಸಾಕ್ಷಿ ಇಲ್ಲ, ಪತ್ರವಿಲ್ಲ, ಯಾರು ಒಪ್ಕೊಂಡು ಕೊಟ್ಟಾರು? ಎಲ್ಲರೂ ಗಂಗಾಜಿಯ ಮೇಲೆ ಆಣೆ ಹಾಕಿ ನಿಜ ಹೇಳುವವ್ರೆ.
ತಿಥಿ ಕರ್ಮವನ್ನು ಗುರೂಜಿಯೇ ಮಾಡಿಸಿ ನಿಜವಾದ ಸಂತ ಅವರು. ಆದರೂ 1 ತಿಂಗಳಲ್ಲಿ ಹರಿದ್ವಾರ ಬಿಟ್ಟು ಹೋಗುವ ಆಶ್ರಮದಿಂದ ಹೊರ ನಡೆದು ಯಾರಾದರೂ ದೊಡ್ಡ ಗವಯ್ಯ ಸೇವೆ ಮಾಡಿ ಶುದ್ಧ ಸಂಗೀತ ಕಲಿಯುವ ಆಸೆ ಹುಟ್ಟಿ ನನ್ನನ್ನು ಯಾರಾದರೂ ಶುದ್ಧ ಗವಿಯ ಹತ್ರ ಸೇರಿಸಿ ಅಂತ ಗುರುಗಳನ್ನೇ ಕೇಳುವ ಮನಸ್ಸು. ನೀವು ಕಲಿಸುತ್ತಿರೋದು ಸಾಲದು ಅಂದ ಹಾಗಾಗುತ್ತೆ ಅನ್ನುವ ಎಚ್ಚರ. ಅದೇ ಸಮಯದಲ್ಲಿ ಪಂಡಿತ್ ರಾಮನಾರಾಯಣ್ ರೋಹಿಲಾ ಪತ್ನಿ ಸಮೇತ ತೀರ್ಥಯಾತ್ರೆಗೆ ಅಂತ ಹರಿದ್ವಾರಕ್ಕೆ ಬಂದು ಆಶ್ರಮದಲ್ಲಿ ಉಳಿದು ಕಾಶಿ ಸಂಗೀತ ಸಮ್ಮೇಳನದಲ್ಲೇ ನೋಡಿದ್ನಲ್ಲ, ನಿಗಾ ನೋಡ್ಕೊಳ್ಳೋಕ್ಕೆ ಗುರುಜಿ ನನ್ನನ್ನೇ ನೇಮಿಸಿ ಸಂಜೆ ಆಶ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಎದುರಿಗೂ ಎಷ್ಟು ಚೆನ್ನಾಗಿ ಭೂಪಾಲಿ ಹಾಡಿದರು. ಹಿಮಾಲಯದ ಎತ್ತರಕ್ಕೂ ತೆಳುವಾದ ಗೋಧೋಳಿ ಹರಡಿದ ಭಾವ. ಒಂದೊಂದು ಸ್ವರವು ಗಂಗಾಜಿಯ ಮೇಲೆ ತೇಲಿ ಬಿಟ್ಟ ಆರತಿಯ ದೊನ್ನೆಯಂಥ ನಿಶ್ಶಬ್ದ ನಡೆ. 5 ಸ್ವರಗಳಾದರೂ 100 ತರುಹದ ನೇಯ್ಗೆ. ಹಾಡುತ್ತಾ ಸಾಗಿದಂತೆ ಭೂಪಾಲಿಗೆ ಇಷ್ಟು ಭಂಗಿಗಳಿವೆ, ಇಷ್ಟೊಂದು ರೂಪಗಳಿವೆ. ಗಾಂಭೀರ್ಯದ ಅಂಚಿನಲ್ಲೇ ಸುಳಿದು ಮುಗಳ್ನಗುವ ಚಾಂಚಲ್ಯದ ಆಳದಲ್ಲಿ ಧ್ವನಿಸುವ ಶಾಂತ ಗಾಂಭೀರ್ಯ. ಗಾಂಧಾರ ದೈವತಗಳು ಆಳದಲ್ಲಿ ಪ್ರಕಟಿಸುವ ಸ್ನೇಹದ ವಿವಿಧ ಸ್ವರೂಪಗಳು. ನಾವೆಲ್ಲ ಈ ರಾಗದ ಸ್ವರಗೀತೆ ಲಕ್ಷಣಗೀತೆಗಳನ್ನು ಬಾಯ್ಪಾಠ ಮಾಡಿ ಹಾಡಿದ್ದೇ ಹಾಡಿದ್ದು. ನಾನಂತೂ ಗುರೂಜಿ ಹೇಳಿಕೊಟ್ಟ ಆಲಾಪವನ್ನು ಸಮರ್ಥವಾಗಿ ಒಪ್ಪಿಸುತ್ತಿದ್ದೆ. ಹರಿದ್ವಾರದಲ್ಲಿ 3 ದಿನವಿದ್ದ ಗವೈಗಳು ಋಷಿಕೇಶದ ಮಾರ್ಗ ಚಾರೋಧಾಮಗಳಿಗೆ ಹೋದರಲ್ವೇ. ಹಿಂದಿರುವಾಗ ನಮ್ಮ ಆಶ್ರಮಕ್ಕೆ ಬರುವ ಆಲೋಚನೆಯನ್ನು ಅವರೇನು ವ್ಯಕ್ತಪಡಿಸಲಿಲ್ಲ. ಅವರು ಹೋದ 2 ದಿನ ಮನಸ್ಸು ಖಿನ್ನವಾಗಿತ್ತು. ಮೂರನೆಯ ದಿನ ಹೇಗಾದರೂ ಮಾಡಿ ಅವರಿಂದ ಪಾಠ ಹೇಳಿಸ್ಕೊಂಡು ಕಲಿಯಬೇಕು ಎಂಬ ಬಯಕೆ. ಇಲ್ಲಿದ್ದ 3 ದಿನವೂ ನಾನು ಶ್ರದ್ಧೆಯಿಂದ ಅವರಿಬ್ಬರ ಸೇವೆ ಮಾಡಿದ್ದನೆಂಬ ಅಂಶ ಕೂಡಿ ಶಿಷ್ಯನಾಗೋಕೆ ನನ್ನ ಅರ್ಹತೆಯನ್ನು ಗಟ್ಟಿ ಮಾಡಿ ಮಾತಾಜಿಯಂತೂ ನನ್ನನ್ನು ಎಷ್ಟು ಅಕ್ಕರೆಯಿಂದ ಮಾತಾಡಿಸ್ತಿದ್ರು. ಯಾವ ಕ್ಷಣದಲ್ಲಿ ಅವರು ಯಾವ ಪದಾರ್ಥ ಕೇಳಿದ್ರು ನಾನು ಆಶ್ರಮದ ಅಡಿಗೆ ಮನೆಯಿಂದ ಕೊಡ್ತಿದ್ದೆ. ಇಲ್ಲದಿದ್ದರೆ ಸೈಕಲ್ ಹತ್ತಿ ಹಕ್ಕಿಯ ವೇಗದಲ್ಲಿ ಪೇಟೆಗೆ ಹೋಗಿ ತಂದೊಪ್ಪಿಸ್ತಿದ್ದೆ. ಮೋಹನ್, ಎಷ್ಟು ಜಾಣ ಹುಡುಗ ನೀನು, ಬಾಯಿ ತುಂಬ ನುಡಿತಿದ್ದರು. ಗವೈಗಳು ತುಂಬು ಕಂಠದಿಂದ ಷಡ್ಜ ಹಿಡಿಯುವಂತೆ. ಸಾಗರಕ್ಕೆ ಹೋಗಿ ಅವರಿಬ್ಬರ ಪಾದಕ್ಕೆ ಬಿದ್ದು ಬೇಡಿಕೊಂಡ್ರೆ ವಿದ್ಯೆ ಕಲಿಸಿಯೇ ಕಲಿಸ್ತಾರೆ ಅನ್ನೋ ನಂಬಿಕೆ ಮನಸ್ಸನ್ನು ತುಂಬಿ ನನ್ನನ್ನು ಅವರಲ್ಲಿಗೆ ಕಳಿಸಿ ಅಂತ ಬಾಬರನ್ನೇ ಕೇಳಿದರೆ ಹೇಗೆ ಅನ್ನುವ ಉಪಾಯ ಹೊಳೆದು. ಅವರು ಹೇಗೂ ಸ್ನೇಹಿತರು, ಕೇಳಿಯೇ ಬಿಟ್ಟೆ. ಬಾಬಾ ಮಾತಾಡಲಿಲ್ಲ. ಮುಖದಲ್ಲಿ ಕಣದಷ್ಟು ಕಿಂಚಿತ್ತಾದ ಅಪ್ರಸನ್ನತೆ ಕಂಡು ಕಾಣೆಯಾಯಿತು. ಅವರ ಮೇಟಿ ವಿದ್ಯಾರ್ಥಿ ಇನ್ನೊಬ್ಬ ಗುರುವಿನ ಹತ್ತಿರ ಹೋಗುವ ವಿಚಾರ ಹುಟ್ಟುವುದೇ ಸಾಕಲ್ಲವೇ ಅಪ್ರಸನ್ನತೆ ಹುಟ್ಟೋಕ್ಕೆ ಅನ್ನೋ ವಿವೇಚನೆ ಹೊಳೆದಿರಲಿಲ್ಲ. ಸಾಯಂಕಾಲವಲ್ಲವೇ ಅವರು ಹೇಳಿದ್ದು, ಗವೈಗಳ ಗಾನ ನಿನ್ನನ್ನು ಆಕರ್ಷಿಸಿರೋದು ಸಹಜ, ಆದರೆ ಅದು ಲೌಕಿಕ ಸಂಗೀತ, ಅಧ್ಯಾತ್ಮದ ಒಳ ಬೆಳಕಿಲ್ಲದ್ದು. ತಾಲ ಸ್ವರ ವಿನ್ಯಾಸ, ಎಷ್ಟು ಸುತ್ತಿನ ತಾನ ತಿರುಗಿದರೂ ತಾನು ಎಲ್ಲಿದ್ದೇನೆಂಬ ಸಂಪೂರ್ಣ ಅರಿವಿದ್ದು ಬೇಕಾದಾಗ ಸಂಹಿಡಿಯುವುದು, ವಾದಿ ಸಂವಾದಿಗಳ ರಸವನ್ನು ಕಣೆಯ ಕಬ್ಬಿನ ಜಲ್ಲೆಯ ರಸ ಹಿಂಡುವಂತೆ ಹಿಂಡುವುದು. ಸಂಗೀತ ಅಂದರೆ ಬರೀ ಇಷ್ಟೇನೆ, ಮತ್ತಿನ್ನೇನು? ಇವೆಲ್ಲ ಸೇರಿದರೆ ತಾನೇ ಭಾವಪುಷ್ಟಿಯಾಗುವುದು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ತಕ್ಷಣ ಹುಟ್ಟಿದರೂ ಕೇಳಲಿಲ್ಲ. ನೀವು ಹೇಳುವ ಆಧ್ಯಾತ್ಮಿಕ ಸಂಗೀತದಲ್ಲಾದರೂ ಏನಿದೆ? ಅಧ್ಯಾತ್ಮ ಅರ್ಥದ ಚೀಜ್ ಬಿಟ್ಟು ಅನ್ನುವ ಪ್ರಶ್ನೆ ಮೂಡಿದ್ದು ಅನಂತರ. ಬಾಬಾರ ವಿರುದ್ಧ ಪ್ರಶ್ನೆ ಕೇಳುವುದು ಬರೀ ಧೈರ್ಯದ ಮಾತಾಗಿರಲಿಲ್ಲ. ಭಕ್ತಿ ಕೃತಜ್ಞತೆಗಳನ್ನು ಪ್ರಶ್ನಿಸೋದು ಹೇಗೆ? ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸಾಕಿ ಸಲಹುತ್ತಿದ್ದಾರೆ, ನಾನೆಂದರೆ ಎಂಥ ಅಕ್ಕರೆ, ಅವರ ಮೂಲಭೂತ ಶ್ರದ್ಧೆಯನ್ನು ವಿಮರ್ಶಿಸೋಕೆ ನಾನೆಷ್ಟರೋನು ಅಂತ ತೂಗಿ ನೋಡಿಕೊಂಡೆ. ಅಧ್ಯಾತ್ಮದ ಕವಿತೆಯನ್ನು ಚೀಸ್ ಮಾಡಿ ಹಾಡಿಬಿಟ್ಟರೆ ಸಂಗೀತ ಅಧ್ಯಾತ್ಮವಾಗಿ ಬಿಡುತ್ತೀ? ಭಕ್ತಿ ಭಾವ ಒಂದೇ ಸಂಗೀತದ ರಸವೇ ಅನ್ನುವ ಪ್ರಶ್ನೆಗಳನ್ನು ಕಾಶಿಯ ಸಮ್ಮೇಳನದಲ್ಲಿ ಯಾರೋ ಬಾಬಾ ಅವರನ್ನೇ ಕೇಳಿದ ನೆನಪು ಹುಟ್ಟಿ. ಯಾರೋ ಕೇಳಿದ್ದು ಈಗ ನನ್ನ ನೆನಪಿಗೆ ಬಂದಿದೆ ಅಂತ ಮನಸ್ಸಮಾಧಾನ ಮಾಡಿಕೊಂಡು. ಜಿಜ್ಞಾಸೆ ಹೆಚ್ಚು ಮುಖ್ಯವಾಗಲಿಲ್ಲ. ಮನಸ್ಸು ರೋಹಿಲಾ ಗವಾಯಿಗಳ ಗಾಯನ ನೆನೆಸ್ಕೊಂಡು ಆಕರ್ಷಿತವಾಗುತ್ತಿತ್ತು. ಅಂಥವರಿಂದ ಕಲಿತರೆ ಮಾತ್ರ ಸಾರ್ಥಕ. ಆಶ್ರಮದಲ್ಲಿ ಕಲಿತಿರೋದೆಲ್ಲ ಭಜನೆಗಳು ಎನ್ನಿಸಿ. ಬಾಬಾ ಕೂಡ ಕೈಯಾಲ್ ಹಾಡುತ್ತಿದ್ದರು, ನಮಗೆ ಕಲಿಸಿದ್ರು. ನನಗಂತೂ ವಿಶೇಷವಾಗಿ ಕಲಿಸಿ ಸ್ವರ ಸಾಧನೆ ಮಾಡಿಸ್ತಿದ್ರು. ಆದರೆ ಮುಕ್ತತೆ ಇರಲಿಲ್ಲ. ಸ್ವಚ್ಛಂದತೆ ಇಲ್ಲದಿದ್ದರೆ ರಾಗ ಬೆಳೆಯುವುದು ಹೇಗೆ? ಪ್ರಶ್ನೆ ಮೊದಲ ಬಾರಿಗೆ ಮನಸ್ಸಿನಲ್ಲಿ ಹುಟ್ಟಿ. ಇದೇ ಒತ್ತಡದಲ್ಲಿ ಸಿಲುಕಿದ್ದಾಗ ಒಂದು ದಿನ ಬಾಬಾ, ಬೇಟಾ, ಸ್ವಾಮಿ ಹರಿದಾಸರ ಸಂಗೀತಕ್ಕೂ ತಾನ್ಸೇನ ಸಂಗೀತಕ್ಕೂ ಇದ್ದ ವ್ಯತ್ಯಾಸವೇನು ಯೋಚನೆ ಮಾಡು. ಹರಿದಾಸರು ಯಾವ ರಾಜನ ಮುಲಾಜಿಗೂ ಒಳಗಾಗದೆ ಕಾಡಿನ ಮಧ್ಯದ ಮಂದಿರದಲ್ಲೇ ಉಳಿದು ಹಾಡಿಕೊಳ್ಳುತ್ತಿದ್ದರು. ಮನ್ನಣೆಯ ಲೌಕಿಕಕ್ಕೆ ಮರುಳಾದ ತಾನ್ಸೇನ್ ಅಕ್ಬರ್ ಬಾದಶಾಹನ ಆಸ್ಥಾನದ ಆಕರ್ಷಣೆಯಲ್ಲಿ ಮುಳುಗಿದ್ದ ಎಂಬ ಉತ್ತರ ಮನಸ್ಸಿನಲ್ಲಿ ಹೊಳೆಯಿತು. ಆದರೆ ಇವತ್ತು ತಾನ್ಸೇನ್ನ ಹೆಸರಿನ ರಾಗಗಳಿವೆ, ಅವನು ಹಾಡಿದ ರಾಗ ರೂಪಗಳಿವೆ. ಹರಿದಾಸರದ್ದು ಏನು, ಎಷ್ಟು ಉಳಿದಿವೆ ಎಂಬ ಪ್ರಶ್ನೆ ಹುಟ್ಟಲಿಲ್ಲ. ಈ ಪ್ರಶ್ನೆಯನ್ನು ಕೇಳಿದವರು ರಾಜಾ ಸಾಹೇಬರು. ನಾನು ಆಶ್ರಮ ಬಿಟ್ಟು ಓಡಿ ಬಂದು 1, 2, 3, 4, 8 ವರ್ಷಗಳ ನಂತರ ತುಸು ಹೊತ್ತು 2 ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು 42 ವರ್ಷಗಳ ಹಿಂದಕ್ಕೆ ಹಾಯಿಸಿದಾಗ ತಾನ್ಸೇನಂತೆ ವೈಭವದಲ್ಲಿ ತೂಗಿಸಿಕೊಳ್ಳುವ ಬಯಕೆ ನನ್ನಲ್ಲಿ ತುಸುವೂ ಇರಲಿಲ್ಲ. ಗವಾಯಿಗಳ ಸಂಗೀತ ಕಲೆಯನ್ನು ಕಲಿಯುವುದಷ್ಟೇ ನನ್ನ ಇಚ್ಛೆಯಾಗಿತ್ತು.
ಎಂಬ ನೆನಪು ಸ್ಪಷ್ಟವಾಯಿತು. 2 ತಿಂಗಳು ಒಳಗೆ ಒದ್ದಾಡಿ ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ಉಟ್ಟ ಬಟ್ಟೆಯಲ್ಲಿ ಹೊರಟು 2 ಒಟ್ಟ ಬಟ್ಟೆಯಲ್ಲದೆ 2 ಪಂಚೆ 2 ಅಂಗಿ ಒಳ ಅಂಗಿಗಳನ್ನು ಒಂದು ಚೀಲಕ್ಕೆ ಹಾಕಿಕೊಂಡು ಹೊರಬಿದ್ದಾಗ ಮಹತ್ಕಾರ್ಯದ ಮೊದಲ ಹೆಜ್ಜೆ ಇಟ್ಟ ಸಂಭ್ರಮ. ಕೈಯಲ್ಲಿ ಒಂದು ಕಾಸಿಲ್ಲ, ಕಿಸೆಯಲ್ಲಿ ರೋಹಿಲ್ ಗವಾಯಿಗಳ ವಿಳಾಸದ ಚೀಟಿ. ಸಾಗರ ಯಾವ ದಿಕ್ಕಿಗಿದೆ ಎಂಬುದೂ ಗೊತ್ತಿಲ್ಲ. ದಿಲ್ಲಿಗೆ ಹೋದರೆ ಆಗ್ರಾ, ಗ್ವಾಲಿಯರ್, ಝಾನ್ಸಿ ಮೂಲಕ ರೈಲು ಹೋಗುತ್ತೆ ಅಂತ ಸ್ಟೇಷನ್ನಲ್ಲಿ ಹೇಳಿದರು. ಟಿಕೆಟ್ ಇಲ್ಲದೆ ಹತ್ತಿ ಕುಳಿತೆ. ದಾರಿಯಲ್ಲಿ ಹೊಟ್ಟೆಗೆ ಹೇಗೆ ಎಂಬ ಯೋಚನೆ ಬಂದಾಗ 2 ಹಾಡು ಹೇಳಿದರೆ ಬೇಡ, 2 ಭಜನೆ ಹಾಡಿದರೆ ಡಬ್ಬಿಯ ಜನಗಳು ಒಂದೊಂದು ಬಿಲ್ಲೆ ಹಾಕಿದರೂ ಸಾಕು. ಆಗ 8 ವರ್ಷದ ಹುಡುಗಿನಿಗಿಂತ ಈಗ 18 ವರ್ಷದ ತರುಣ ಚೆನ್ನಾಗಿ ಹಾಡ್ತೀನಿ. ಸ್ವರ ತಾಳ ಶಾಸ್ತ್ರಜ್ಞಾನವಿದೆ. ತ್ಯಾಗ, ವೈರಾಗ್ಯ, ದಾನ, ಧರ್ಮಾದಿ ವಸ್ತುಗಳು ಬೇಕಾದಷ್ಟು ಭಜನೆಗಳು ಇವೆ ಎಂಬ ಧೈರ್ಯ ಹುಟ್ಟಿತು. ಆದರೆ ವಾಸ್ತವವಾಗಿ ಭಿಕ್ಷೆ ಬೇಡಲು ಧ್ವನಿ ಹಚ್ಚುವಾಗ ಗಂಟಲು ಹೂತು ಹೋಯಿತು. ಆಗ ಬೇರೆ. ಈಗ ಇಷ್ಟು ಸಂಗೀತ ಕಲಿತ ವಿದ್ಯಾವಂತ, ಅದನ್ನು ಭಿಕ್ಷೆಗೆ ಬಗ್ಗಿಸಬೇಕಾ ಎಂಬ ಆತ್ಮಗೌರವ. 1-1.5 ದಿವಸ ಉಪವಾಸ ಮಾಡಿದರೆ ಸತ್ತು ಹೋಗಲ್ಲ ಎಂಬ ಧೈರ್ಯ. ದಿಲ್ಲಿಯ ತನಕ ಯಾರೂ ಟಿಕೆಟ್ ತಪಾಸಿಸಿರಲಿಲ್ಲ. ಅಲ್ಲಿಂದ ದೊಡ್ಡ ಮಾರ್ಗದಲ್ಲಿ ಉದ್ದನೆಯ ರೈಲು ಹತ್ತಿದ 1 ಗಂಟೆಯಲ್ಲಿ ತಪಾಸಕ ಬಂದ. ನಿಜ ಹೇಳಿಬಿಟ್ಟೆ. ರಾತ್ರಿ ರೈಲಿನಲ್ಲಿ ಹರಿದ್ವಾರದಿಂದ ದಿಲ್ಲಿಗೆ ಬಂದೆ. ಈಗ ಸಾಗರಕ್ಕೆ ಹೊರಟಿದ್ದೀನಿ. ಸಂಗೀತ ಗುರು ಹುಡುಕಿಕೊಂಡು ನನ್ನ ಕಿಸೆ ಈ ಚೀಲ ನೀವೇ ಜಡ್ತಿ ಮಾಡ್ಕೊಳ್ಳಿ, ನಿಮ್ಮ ತೋಚಿದಂತೆ ಮಾಡಿ. ಮುಂದಿನ ಸ್ಟೇಷನ್ನಲ್ಲಿ ಮಾಸ್ಟರ್ ವಶಕ್ಕೆ ಒಪ್ಪಿಸ್ತೀನಿ. ಅವರು ಪೊಲೀಸರಿಗೆ ಒಪ್ಪಿಸ್ತಾರೆ. ತೋಚಿದಂತೆ ಮಾಡಬೇಕಾದವರು ಅವರು, ನಾನಲ್ಲ ಎಂದು ಎಲ್ಲರ ಟಿಕೆಟ್ಗಳನ್ನು ಪರೀಕ್ಷಿಸ್ತಾ ಮುಂದೆ ನಡೆದ. 10 ನಿಮಿಷ ನಡೆದ ನಂತರ ನನ್ನಲ್ಲಿಗೆ ಬಂದ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಿದ್ದಿ, ಸೀಟಿನ ಮೇಲೆ ಕೂತಿದ್ದಿ, ಇಳಿದು ನೆಲದ ಮೇಲೆ ಕೂರು ಅಥವಾ ಬಾಗಿಲ ಹತ್ತಿರ ನಿಂತ್ಕೋ ಎಂದ. ವಿಧೇಯತೆಯಿಂದ ನೆಲದ ಮೇಲೆ ಕುಳಿತೆ. ನಾನು ಝಾನ್ಸಿ ತನಕ ಇರ್ತೀನಿ, ಆಮೇಲೆ ಸಿಕ್ಕಾಕಿಕೊಂಡ್ರೆ ಬೇರೆ ಟಿ ಏನು ಮಾಡ್ತಾನೋ ಅವನಿಗೆ ಬಿಟ್ಟದ್ದು ಎಂದು ಹೇಳಿ ಹೋದ. ನಾನು ನೆಲದ ಮೇಲೆ ಕೂರುವ ಮೊದಲು ಕೂತ ಮೊದಲ ಸಾಲಿನಲ್ಲಿ 4ನೆಯ ವ್ಯಕ್ತಿ, ಸುಮಾರು 50 ವರ್ಷ, ಪ್ಯಾಂಟ್ ಶರ್ಟು, ಕಿವಿಯ ಹತ್ತಿರ ಬಿಳಿಗೂದಲು. ಇಲ್ಲಿ ಬಾ, ಸನ್ನೆ ಮಾಡಿ ಕರೆದು ಜರುಗಿ ಇಲ್ಲಿ ಕೂತ್ಕೋ. ನನ್ನ ಹತ್ತಿರ ಹೆಚ್ಚು ರೊಟ್ಟಿ ಇವೆ, ಇಬ್ಬರು ತಿನ್ನೋಣ. ಪರವಾಗಿಲ್ಲ ಬಿಡಿ, ನಾನು ಉಪವಾಸ ಮಾಡಬೇಕು ಅಂತ ನಿಶ್ಚಯಿಸಿದ್ದೀನಿ. ಏನು ಸಿಕ್ಕದಿದ್ದಾಗ ಮಾಡೋದು ಸರಿ. ನನ್ನ ಹತ್ರ ತುಂಬ ರೊಟ್ಟಿ ಇವೆ, ನಂತರ ಮನೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಗಂಟು ಬಿಚ್ಚಿ 2 ದಪ್ಪ ಪರಾಟ, ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿಗಳ ಪಲ್ಯ ಕೊಟ್ಟು ತಾನು ಅಷ್ಟನ್ನು ಹಿಡಿದು ತಿಂದರು. ಇನ್ನೊಂದು ಕೊಡಲೆ, ನನಗೆ ಸಾಕಾಗಿತ್ತು. ಸಂಗೀತ ಯಾರಿಂದ ಕಲಿತೆ? ಸಾಗರದಲ್ಲಿ ಯಾರಿಂದ ಕಲಿಯೋಕೆ ಹೋಗ್ತಿದ್ದೀಯಾ? ನಾನು ಎಲ್ಲ ಹೇಳಿದ ಮೇಲೆ, ರೋಹಿಲಾ ಗವಾಯಿ ಚೆನ್ನಾಗಿ ಹಾಡ್ತಾರೆ, ನಾನು ಕೇಳಿದ್ದೀನಿ. ಅನಂತರ ಯಾವುದಾದ್ರೂ ಒಂದು ರಾಗ ಹಾಡ್ತೀಯಾ, ಒಂದು ಚೂರು ಆಲಾಪ ಹಾಡಬೇಕೆಂದು ಕೃತಜ್ಞತೆ ಪ್ರೇರಿಸಿತು. ಜೊತೆಗೆ ಹಾಡಿಕೊಳ್ಳುವ ಲಹರಿಯು. ಹೊರಗೆ ನೋಡಿದೆ. ಬೆಳಗಿನ 9 ಗಂಟೆ. ರಾಮ್ಕಲಿ ಹಾಡ್ತೀಯಾ? ಅವರೇ ಸೂಚಿಸಿದರು. ಗಂಟಲು ಕೊಸರಿಕೊಂಡು ಷಡ್ಜ ಹಿಡಿಯಲು ಯತ್ನಿಸಿದೆ. ಸಿಕ್ಕಲಿಲ್ಲ. ಕಣ್ಣು ಮುಚ್ಚಿ ಹುಡುಕಿದೆ. ಓಡುವ ರೈಲಿನ ಧಡ ಧಡ ಶ್ರುತಿಯು ಯಾವ ಮನುಷ್ಯನ ಶ್ರುತಿಗಿಂತ ವಿಪರೀತ ಮೇಲಿತ್ತು. ಈ ಸದ್ದಿನಲ್ಲಿ ಶ್ರುತಿ ಸಿಕ್ಕೋದಿಲ್ಲ, ಹಾಡೋಕ್ಕೆ ಆಗೋಲ್ಲ, ಮಾಫ್ ಮಾಡಬೇಕು. ನೀನು ಅಸಲಿ ಗಾಯಕ ಇದ್ದಿ, ಮೆಚ್ಚುಗೆ ಸೂಚಿಸಿದರು. ತಮ್ಮಲ್ಲಿ ಉಳಿದಿದ್ದ 4 ಪರಾಟ ಪಲ್ಯಗಳನ್ನು ಕೊಟ್ಟು ನಾನು ಗಾಡಿ ಬದಲಿಸಬೇಕಾದ ವಿವರಗಳನ್ನು ಹೇಳಿ ಗ್ವಾಲಿಯರ್ನಲ್ಲಿ ಇಳಿದು ಹೋದರು. ಗವಾಯಿಗಳಿಗಾಗಲಿ ಮಾತಾಜಿಗಾಗಲಿ ತಕ್ಷಣ ನನ್ನ ಗುರುತು ಸಿಕ್ಕಲಿಲ್ಲ. 2 ತಿಂಗಳು ಕಳೆದಿತ್ತಲ್ವೇ? ಸಾಷ್ಟಾಂಗ ಪಾದಸ್ಪರ್ಶ ಮಾಡಿ ಮೋಹನ್ ಲಾಲ್, ಹರಿದ್ವಾರದ ಓಂಕಾರ ಬಾಬಾ ಆಶ್ರಮ ಎಂದ ಮೇಲೆ ಅರೇ ಅರೇ ಏನು ಬಂದೆ, ಕೂತ್ಕೋ ಎಂದರು. ಅವರು ಹಾಡಿದ ಭೂಪಾಲಿಯು ನನ್ನ ಮೇಲೆ ಮಾಡಿದ ಪರಿಣಾಮವನ್ನು ಹೇಳಿ, ನಿಮ್ಮಿಂದ ಕಲಿಯಲು ಬಂದಿದ್ದೀನಿ, ಶಿಷ್ಯನಾಗಿ ಸ್ವೀಕರಿಸಿ ವಿದ್ಯಾದಾನ ಮಾಡಬೇಕು ಅಂತ ಮತ್ತೊಮ್ಮೆ ನಮಸ್ಕರಿಸಿದ ತಕ್ಷಣ, ಹರೇ ಹರೇ, ವಿದ್ಯಾದಾನ ಮಾಡೋಕ್ಕೇನು, ಶಿಷ್ಯನಾಗಿ ಸ್ವೀಕರಿಸಬೇಕಾದರೆ ಹುಡುಗಾಟವೇ? ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂದಿದ್ದೀಯಲ್ಲ, ಈಗ ನೆನಪು ಹತ್ತುತ್ತಿದೆ. ಈ ಊರಿನಲ್ಲಿ ಎಲ್ಲಿರ್ತೀಯಾ? ಊಟ ತಿಂಡಿಯ ವ್ಯವಸ್ಥೆ ಏನು? ಗಂಡ ಪೂಜೆಯ ಖರ್ಚು ಏನು? ನನ್ನ ಊಟ ತಿಂಡಿಯ ವ್ಯವಸ್ಥೆ ಪ್ರತ್ಯೇಕವಾಗಿ ನನ್ನ ಆಲೋಚನೆಯಲ್ಲಿ ಬಂದೇ ಇರಲಿಲ್ಲ. ಗುರುಕುಲ ಅಂದರೆ ಶಿಷ್ಯರನ್ನು ಮನೆಯಲ್ಲಿಟ್ಕೊಂಡು ತಾವೇ ಊಟ ಇಕ್ಕಿ ವಿದ್ಯಾದಾನ ಮಾಡುವುದು ಎಂಬ ಕಲ್ಪನೆಯೇ ತಲೆಯಲ್ಲಿ ತುಂಬಿಕೊಂಡಿತ್ತು. ಉತ್ತರ ಹೊಳಿಲಿಲ್ಲ. ನೀನು ಹೀಗೆ ಮೊದಲೇ ಕೇಳಿ ನನ್ನ ಒಪ್ಪಿಗೆ ಪಡೆದೆ ಬರಬಾರ್ದಾಗಿತ್ತು. ಈಗಲೂ ವಾಪಸ್ ಹೋಗಿಬಿಡು. ಗವಾಯಿಗಳ ಭಾವರಹಿತ ಧ್ವನಿ. ಇವನು ದಿಕ್ಕಿಲ್ಲದ ಅನಾಥ, ನನ್ನ ಹತ್ತಿರ ವಿದ್ಯಾ ಕಲಿತಿದ್ದಾನೆ, ಸಹಾಯ ಮಾಡಿ ಅಂತ ನೀವು ಶಿಫಾರಸು ಮಾಡಿದರೆ ಈ ಊರಿನ ಯಾರಾದರೂ ಶೇಟುಗಳು ಧರ್ಮಶಾಲೆಯಲ್ಲಿ 2 ಹೊತ್ತಿನ ರೊಟ್ಟಿಗೆ ವ್ಯವಸ್ಥೆ ಮಾಡಬಹುದು ಎಂದೆ. ಬಾಬಾರ ಆಶ್ರಮದ ವ್ಯವಸ್ಥೆಯ ನೆನಪಾಗಿ ಎಷ್ಟೋ ಶೇಟುಗಳು ಆಶ್ರಮಕ್ಕೆ ಬರುತ್ತಿದ್ದರು. ಯಾವಾಗಲಾದರೊಮ್ಮೆ ಬಾಬಾ ಕೊಡುತ್ತಿದ್ದ ಚೀಟಿಯನ್ನು ಜೇಬಿನಲ್ಲಿಟ್ಟುಕೊಂಡು ಸೈಕಲ್ ಹತ್ತಿ ಅವರು ಹೇಳಿದ ಶೇಟುವಿನ ಅಂಗಡಿಗೋ ಮನೆಗೋ ಹೋಗಿ ತಲುಪಿಸಿ ಅವರು ಕೊಡುತ್ತಿದ್ದ ದಕ್ಷಿಣೆ ತರುತ್ತಿದ್ದೆ. ದಿನಸಿಯಾದರೆ ಅವರೇ ಮೂಟೆಯನ್ನು ಗಾಡಿಯ ಮೇಲೆ ಹಾಕಿ ಕಳಿಸುತ್ತಿದ್ದರು. ಶೇಟುಗಳು ವಿದ್ಯಾರ್ಥಿಗಳ ಜವಾಬ್ದಾರಿ ಹೊರುವ ಪದ್ಧತಿ ಕಾಶಿಯಲ್ಲಿದೆ, ಹರಿದ್ವಾರದಲ್ಲೂ ಇರಬಹುದು, ಈ ಊರಿನಲ್ಲಿಲ್ಲ. ಯಾರಿಗೂ ಶಿಫಾರಸು ಹೇಳಿ ನನಗೆ ಗೊತ್ತಿಲ್ಲ. ನನಗೊಂದು ಚೀಟು ಬರೆದು ಕೊಡಿ. ಮೋಹನ್ ಲಾಲ ಎಂಬ ಹೆಸರಿನ ಹುಡುಗನನ್ನು ನಾನು ಶಿಷ್ಯನಾಗಿ ಸ್ವೀಕರಿಸಿದ್ದೀನಿ.
ಇವನ ಊಟ ತಿಂಡಿಗೆ ಧರ್ಮಾತ್ಮರು ಯಾರಾದರೂ ಸಹಾಯ ಮಾಡುವುದು ಅಂತ ನಾನೇ ಶೆಟ್ಗಳನ್ನು ಕಂಡು ಬೇಡ್ಕೋತೀನಿ. ಎಲ್ಲ ಜಾಣ ಹುಡುಗ, ಗಂಡ ಪೂಜೆ ಇಲ್ಲದೆ ಶಿಷ್ಯ ಸ್ವೀಕಾರ ಆಗುತ್ತೇನೋ, ದಕ್ಷಿಣ ಇಲ್ಲದೆ ಗಂಡ ಪೂಜೆ ನಡೆಯುತ್ತೇನೋ, ಸುಮ್ಮನೆ ಚೀಟಿ ಕೊಟ್ಟರೆ ಸುಳ್ಳು ಬರೆದ ಹಾಗಾಗಲ್ವೇ? ಸುಳ್ಳು ಬರೆಯೋ ಪಾಪ ಮಾಡುವಂತೀಯ ನನ್ನ. ನೀವೇನಾದರೂ ದಾರಿ ತೋರಿಸಬೇಕು ಗುರು ಭಗವಾನ್. ಮುಂದೆ ಕಚೇರಿ ಮಾಡಿ ಗಳಿಸುವಾಗ ನಿಮ್ಮ ದಕ್ಷಿಣೆಯನ್ನು ಪೂರ್ತಿ ನಿಮ್ಮ ಪಾದದಲ್ಲಿ ಸಮರ್ಪಿಸ್ತೀನಿ. ನಾನು ಆಡಿದ ಮಾತಿಗೆ ತಪ್ಪಿದರೆ ನೀನು ಕಲಿಸಿದ ವಿದ್ಯೆ ಎಲ್ಲ ಮರೆತು ಹೋಗಲಿ ಅಂತ ಈಗಲೇ ಶಾಪ ಸೇರಿಸಿ ಎಂದು ಮತ್ತೊಮ್ಮೆ ಅವರ ಪಾದ ಮುಟ್ಟುವಾಗ ನನ್ನ ಗಂಟಲು ಕಣ್ಣು ತುಂಬಿಕೊಂಡವು. ಒಂದು ಚೀಟಿ ಕೊಡಿ ನೋಡೋಣ, ಅದಕ್ಕೇನು ಕಳ್ಕೋಬೇಕು? ಮಾತಾಜಿಯ ಶಿಫಾರಸು. ಚೀಟಿಯನ್ನು ಜೇಬಿನಲ್ಲಿಟ್ಟುಕೊಂಡು ಪೇಟೆ ಬೀದಿಯಲ್ಲಿ ಈ ಊರಿನ ಶೇಟುಗಳಲ್ಲಿ ದಾನ ಧರ್ಮ ಬುದ್ಧಿಯವರು ಯಾರಂತ ವಿಚಾರಿಸಿ ಭೌವರ ಲಾಲಾಜಿ ಸುಕ್ಮಲ್ಜಿಯವರ ಸಗಟು ಅಂಗಡಿಗೆ ಹೋಗಿ ಹೊರಗೆ ಗಲ್ಲಾದ ಮೇಲಿದ್ದ ಮಗನ ಅಪ್ಪಣೆ ಪಡೆದು ಒಳಗಿನ ಕೋಣೆಯಲ್ಲಿ ಕೂತು ವಹಿವಾಟಿನ ನಿಗಾ ನೋಡುತ್ತಿದ್ದ ದೊಡ್ಡ ಯಜಮಾನರಿಗೆ ನಮಸ್ಕರಿಸಿ ಚೀಟಿಯನ್ನು ಎದುರಿಟ್ಟಾಗ 70 ವರ್ಷ ಬಿಳಿ ಕೂದಲು, ಹಣೆಗೆ ಗಂಧ, ಬಿಳಿ ಪಂಚೆ, ಬಿಳಿ ಜುಬ್ಬ. ಚೀಟಿ ಇರಲಿ, ಯಾವ ಕಾರಣ ನೀನೇ ಹೇಳು. ನನ್ನ ಉದ್ದೇಶ ನಿವೇದಿಸಿಕೊಂಡ ನಂತರ ಸಂಗೀತ ಕಲಿಯೋರಿಗೆ ಸಹಾಯ ಮಾಡೋದು ಪುಣ್ಯದ ಕೆಲಸ ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದೆ? ಸಂಗೀತವು ವೇದಕ್ಕೆ ಸಮಾನ ಶೇಠ್ಜಿ. ನಾನು ಹೇಳಿದುದು ಯಜಮಾನರಿಗೆ ಗೊತ್ತಿಲ್ಲದೆ ಇರಲಿಲ್ಲ. ಅವರ ತುಟಿಯಲ್ಲಿ ಮೂಡಿದ ಮುಗುಳ್ನಗೆ ಹಾಗೆಂದು ನುಡಿಯಿತು. ನೀನು ಇದುವರೆಗೆ ಎಲ್ಲಿ ಕಲಿತೆ? ಎಷ್ಟು ಕಲಿತಿದ್ದೀಯಾ? ಈ ಊರಿಗೆ ಹ್ಯಾಕ್ ಬಂದೆ? ಈ ಚೀಟಿ ಕೊಟ್ಟಿರುವ ರೋಹಿಲಾ ಗವಾಯಿ ಎಷ್ಟು ತಿಳಿದವರು? ಇತ್ಯಾದಿ 4-6 ಪ್ರಶ್ನೆಗಳನ್ನು ಕೇಳಿ ಖಚಿತಪಡಿಸಿದರು. ಆ ನಂತರ ಅದೇ ಕೋಣೆಯಲ್ಲಿ ಕೂತು ಲೆಕ್ಕ ಬರೆಯುತ್ತಿದ್ದ ಮುನಿಂಜಿಯನ್ನು ಕೇಳಿದರು. ಈ ಹುಡುಗ ಹೇಳ್ತಿರೋದೆಲ್ಲ ಕಿವಿ ಮೇಲೆ ಬಿತ್ತ ಪಂಡಿತ್ಜಿ. ಗಂಟು ಕಟ್ಟಿದ ತಲೆಗೂದಲಿನ 50 ವರ್ಷ ವಯಸ್ಸಿನ ಮುನಿಂಜಿ. ಇವನು ಹೇಳ್ತಿರೋದೆಲ್ಲ ಸರಿ ಅನಿಸುತ್ತೆ. ರೋಹಿಲಾ ಗವಾಯಿ ಅಂದರೆ ದಶಹರಾ ಪೂಜೆಯಲ್ಲಿ ನಿಮ್ಮ ಸಮಾಜದಲ್ಲಿ ಹಾಡಿದ್ರು 3 ವರ್ಷದ ಹಿಂದೆ. ದೊಡ್ಡ ಗವಾಯಿ. ಇವನಿಗೆ ನಮ್ಮ ಸಮಾಜ ಧರ್ಮಶಾಲೆಯಲ್ಲಿ ನಮ್ಮ ಖರ್ಚಿನಲ್ಲಿ ದಿನ 2 ಊಟ, ನಾಷ್ತಾ, ಚಹಾಕ್ಕೆ ವ್ಯವಸ್ಥೆ ಮಾಡಿ, ವಾಸಕ್ಕೆ 1 ಕೋಣೆ, ಯಾತ್ರೆಗಳು ತುಂಬ ಇದ್ದಾಗ ಕೋಣೆ ತೆರವು ಮಾಡಿ ಅನುಸರಿಸ್ಕೋಬೇಕು. ಇನ್ನೇನಪ್ಪ, ಗಂಡ ಪೂಜೆ ಮಾಡಿಸ್ಬೇಕು. ಏನು ಹಂಗಂದ್ರೆ ಪಂಡಿತ್ಜಿ? ಶಿಷ್ಯನಾಗಿ ಒಪ್ಕೊಂಡಿದ್ದೀನಿ ಅಂತ ಗುರುವು ಕೈಗೆ 1 ದಾರ ಕಟ್ಟೋದು, ಗುರುಗೆ ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಮಾಡಿ ಕಲ್ಲು ಸಕ್ಕರೆ ಬಾದಾಮಿ ಮಿಠಾಯಿ ಮೇಲೆ ದಕ್ಷಿಣೆ ಇಷ್ಟನ್ನು ಶಿಷ್ಯ ತರಬೇಕು. ಆಯಿತು, ಈ ಸಾಮಾನುಗಳೆಲ್ಲ ತೆಗೆಸ್ಕೊಡಿ, ಮೇಲೆ 11 ರೂಪಾಯಿ ಕೊಡಿಸಿ. ಇನ್ನೇನಪ್ಪ, ಇವನನ್ನು ಧರ್ಮಶಾಲೆಗೆ ಕರೆದೊಯ್ದು ವ್ಯವಸ್ಥೆ ಮಾಡಿ. ಬನ್ನಿ, ಹೋಗಪ್ಪ, ಸ್ನಾನ ಊಟ ಮಾಡು. ಪಂಡಿತ್ಜಿ, ಇವನಿಗೆ ತಿಂಗಳಿಗೆ 2 ರೂಪಾಯಿ ಮೇಲ್ ಖರ್ಚಿಗೆ ಕೊಡಿಸಿ. ಸೋಪು ಗೀಪು ಬೇಕಲ್ಲ. ಏನಪ್ಪ ಏನಂದ ಹೆಸರು? ಬೀಡಿ ಸಿಗರೇಟ್ ಸೇದ್ ಕುಡ್ದು ಯಾವ ಕೆಟ್ಟ ಅಭ್ಯಾಸವೂ ನಿನ್ನ ಹತ್ರ ಬರೋ ಹಾಗಿಲ್ಲ. ನಾವು ಕಣ್ಣಿಟ್ಟಿರ್ತೀವಿ, ಧರ್ಮಶಾಲೆಯವರು ಕಣ್ಣಿಟ್ಟಿರ್ತಾರೆ. ನಮ್ಮ ಸಮಾಜದಲ್ಲಿ ಅದೆಲ್ಲ ಕಟ್ನಿಟ್ಟು. ಗವಾಯಿ ಮನೆಗೆ ಹೋಗಿ ಎಲ್ಲವನ್ನು ತಿಳಿಸಿದಾಗ, ಭಾಳ ಚಾಲಾಕು ಹುಡುಗ ಇದ್ದೀನಿ ನೀನು ಅಂದರು. ಚಾಲಾಕು ಎಂಬ ಶಬ್ದ ಬಳಸುತ್ತಿದ್ದು ನನಗೆ ನಿರುತ್ಸಾಹದಾಯಕವೆನ್ನಿಸಿತು. ಆದರೆ ನಾನು ಮಾತನಾಡಲಿಲ್ಲ. ಗಂಡ ಪೂಜೆಗೆ ಇಟ್ಟ 11 ರೂಪಾಯಿಯನ್ನು ನೋಡಿ, ಇದು ಯಾವ ದರಿದ್ರದ ದಕ್ಷಿಣೆ ಎಂದರು ಮಾತಾಜಿ. ಅನಂತರ, ನಿಮ್ಮ ಶೇಟ್ಜಿಗೆ ಹೇಳಬಾರ್ದಿತ್ತೆ, ಇಷ್ಟು ಕಡಿಮೆ ದಕ್ಷಿಣೆ ಇಟ್ಟರೆ ಅಷ್ಟು ದೊಡ್ಡ ಗವಾಯಿಗೆ ಅವಮಾನ ಮಾಡಿದ ಹಾಗೆ ಅಂತ. 1001 ರೂಪಾಯಿ ಆದರೂ ಇಡೋದು ಶಾಸ್ತ್ರ ಎಂದು ಸೇರಿಸಿದರು. ಸ್ವಲ್ಪವೂ ಕಾಡಿ ಬೇಡಿಸಿಕೊಳ್ಳದೆ ಊಟ, ವಸತಿ, ಮೇಲು ಖರ್ಚಿಗೆ ದುಡ್ಡುಗಳನ್ನು 4-6 ವರ್ಷದವರೆಗೆ ಕೊಡುವ ಔದಾರ್ಯ ತೋರಿದವರನ್ನು ಹೀಗೆ ಕೇಳುವ ಕಲ್ಪನೆಯೇ ಸಣ್ಣತನ ಎನಿಸಿದರೂ ಮಾತನಾಡಲಿಲ್ಲ. ನಾನು ಗಳಿಸಲು ಶುರು ಮಾಡಿದ ಮೇಲೆ ಗುರುಗಳ ಪಾದದ ಎತ್ತರಕ್ಕೆ ಬೆಳ್ಳಿ ರೂಪಾಯಿ ರಾಶಿ ಒಪ್ಪಿಸ್ತೀನಿ. ಇದು ತಂಬೂರಿ ಆಣೆಗೂ ಸತ್ಯ. ನಿಮ್ಮ ಗುರುಗಳಿಗೆ ಅಂಥ ಗಳಿಕೆ ಇಲ್ಲ. ನಿನ್ನನ್ನೆಂಥ ಗಳಿಕೆದಾರ ನಾಗೋ ಕನಸು ಕಾಣ್ತೀಯೇ? ಆಕೆಯೇ ಪ್ರತಿನುಡಿ. ಆಯ್ತು, ಹೋಗಲಿ ಬಿಡು, ಗವಾಯಿಗಳು ಮಾತನಾಡಿದರು. ನಿನ್ನ ಸ್ವಂತ ತಂಬೂರಿ ಇಲ್ಲ, ಅಲ್ಲಿ ನಿನ್ನ ಕೋಣೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತೀ? ನನಗೆ ಅದು ಹೊಳೆದಿರಲಿಲ್ಲ. ಗವಾಯಿಗಳಲ್ಲಿ ಕಲಿಯಲು ಬರುವ ಇತರರು ನನ್ನಂತೆ ಸಂಪೂರ್ಣ ಸಂಗೀತಕ್ಕೆ ಮುಡುಪಾಗಿ ಇಟ್ಟುಕೊಂಡವರಲ್ಲ. ಬೇರೆ ಕಡೆ ನೌಕರಿ ಮಾಡಿಕೊಂಡು ಸಂಜೆಯ ವೇಳೆ ಕಲಿಯಲು ಬರುವವರು ಕೆಲವರು, ವಾರಕ್ಕೆ 2 ಅಥವಾ 3 ದಿನ ಬರುವ ಇನ್ನು ಕೆಲವರು. ಅವರವರ ಮನೆ, ಕಾಲೇಜು ಅಥವಾ ನೌಕರಿ ಏನೂ ಇಲ್ಲದವ ನಾನೊಬ್ಬನೇ. ಪ್ರತಿ ತಿಂಗಳು ಫೀಸು ಕೊಡುತ್ತಿದ್ದವರು. 2ನೇ ದಿನವೇ ಮಾತಾಜಿ, ಫೀಸನ್ನು ಹಣದ ರೂಪದಲ್ಲಿ ತರಬಹುದು ಅಥವಾ ಸೇವಾ ರೂಪದಲ್ಲಿ ಕೊಡಬಹುದು. ನನಗಿಂದಷ್ಟು ಕೆಲಸ ಕೊಟ್ಟರೆ ನಿನ್ನ ಗುರುಗಳು ಸಂತೋಷ ಪಡ್ತಾರೆ. ಆಗಲಿ ಹೇಳಿ ಮಾತಾಜಿ. ಆಶ್ರಮದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೆವು. ಶುರುವಾಯಿತು. ಮೆಲ್ಲಿಗೆ ಹೋಗಿ ಗೋಧಿ ಹಿಟ್ಟು ಮಾಡ್ಕೊಂಡು ಬರೋದು, ತರಕಾರಿ ತರೋದು, ಶುದ್ಧಿ ಮಾಡಿ ಹೆಚ್ಚೋದು. 1 ವಾರದ ನಂತರ ಗುರುವಿನ ಬಟ್ಟೆ ಒಗೆದು ಒಣಗಿಸಿ ಇಸ್ತ್ರಿ ಮಾಡೋದು. ಮನೆ ಕೆಲಸದಳು ತಪ್ಪಿಸ್ಕೊಂಡ ದಿನ ನೆಲ ಒರೆಸಿ, ಸಾರಿಸಿ, ಪಾತ್ರೆ ತೊಳೆದು ನನ್ನನ್ನು ಕಂಡ ತಕ್ಷಣ ಆಕೆಗೆ ಒಂದೊಂದು ಕೆಲಸದ ನೆನಪಾಗಿ, ಒಂದು ದಿನ ಗುರುಗಳು ಮನೆಯಲ್ಲಿ ಇರಲಿಲ್ಲ. ಕೆಲಸ ಹೇಳ್ತೀನಿ ಅಂತ ಮುಖ ಸಿಂಡ್ರಿಸ್ಕೋಬೇಡ. ನಾನು ಹೇಳದೆ ನಿನ್ನ ಗುರುಗಳು ನಿನಗೆ ಹೊಸ ಪಾಠ ಶುರು ಮಾಡೋಲ್ಲ, ಹೊಸ ಅಭ್ಯಾಸ ಮಾಡಿಸೋಲ್ಲ, ನಮ್ಮ ಮನೆತನದ ಸಂಗೀತದ ಗುಟ್ಟು ಹೇಳ್ಕೊಡಲ್ಲ.
ಮಾತಾಜಿ ಪ್ರಸನ್ನಳಾದಳೋ ವಿದ್ಯೆ ತಿಳಕೊ. ನಾನು ಹೆಚ್ಚು ಹೆಚ್ಚು ನಿಷ್ಠೆಯಿಂದ ಪರಿಚಾರಿಕೆ ಮಾಡತೊಡಗಿ ಗುರುಗಳು ಏನೂ ಹೇಳಿಕೊಡಲಿಲ್ಲವೆಂದಲ್ಲ, ಕಲಿಸಲೇಬೇಕೆಂಬ ಗಂಭೀರ ಉದ್ದೇಶವಿರಲಿಲ್ಲ. ಒಂದು ದಿನ ಅಪೂರ್ವಕ್ಕೆ ಪಾಠ ಹೇಳೋಕೆ ಆರಂಭಿಸಿದರೆ ಯಾರೋ ಗೆಳೆಯರು ಬಂದು, ಪದಾರಿಯೇ ಪದಾರಿಯೇ, ನಿಮ್ಮ ಚರಣಧೂಳಿ ಬಿದ್ದು ಎಷ್ಟು ತಿಂಗಳಾಗಿತ್ತು, ವೀಳ್ಯದ ಪೆಟ್ಟಿಗೆ ಮುಂದೆ ನೂಕಿ ಹರಟೆ. ನನ್ನ ಪಾಠ ಅಲ್ಲಿಗೆ ಮುಕ್ತಾಯ. ನಿನ್ನ ಪಾಡಿಗೆ ನೀನು ಅಭ್ಯಾಸ ಮಾಡಿಕೋ. ಅವರು ಹೊಸದನ್ನು ಕಲಿಸದೆ ನಾನು ಅಭ್ಯಾಸ ಮಾಡಿಕೊಳ್ಳುವುದು ಏನನ್ನ? ಒಂದೇ ಒಂದು ಸಲ ಯಾವ ಅಡಚಣೆಯೂ ಇಲ್ಲದೆ 1 ತಾಸು ಹಾಡಿ ವಿವರಿಸಿ ರಹಸ್ಯಗಳನ್ನು ಬಿಡಿಸಿ ತೋರಿಸಿ ಕಲಿಸಲಿಲ್ಲ. ಅವರು ಪ್ರತಿ ದಿವಸ ಸಾಧನೆ ಮಾಡ್ಕತ್ತಿರಲಿಲ್ಲ. ಅದನ್ನಾದರೂ ಆಲಿಸಿ ಅರ್ಥ ಮಾಡಿಕೊಳ್ಳೋಣ ಅಂದರೆ ಅವರಲ್ಲಿ ಹೋದ 1.5 ವರ್ಷದ ನಂತರ ಒಂದು ದಿನ ಧೈರ್ಯ ಮಾಡಿ ಮಾತಾಜಿ ಮನೆಯಲ್ಲಿರಲಿಲ್ಲ. ಇಡೀ ಆಯುಷ್ಯವನ್ನು ಸಂಗೀತಕ್ಕೆ ಸಮರ್ಪಿಸಿಕೊಂಡಿದ್ದೀನಿ ನಾನು. ದಿನ 8-10 ತಾಸು ಸಾಧನೆ ಮಾಡೋ ಮನಸ್ಸಿದೆ. ನೀವು ಬಿಡಿಸಿ ಬಿಡಿಸಿ ಹೀಗೆ ಸಾಧನೆ ಮಾಡು ಅಂತ ತೋರಿಸದಿದ್ದರೆ ನಾನು ಸಾಧನೆ ಮಾಡೋದಾದರೂ ಹೇಗೆ? ದಯವಿಟ್ಟು ಕೋಪ ಮಾಡ್ಕೋಬೇಡಿ. ತಕ್ಷಣ ಸಿಟ್ಟು ಬಂದದ್ದು ಮುಖದಲ್ಲಿ ಕಾಣಿಸಿತು. 5 ನಿಮಿಷದ ನಂತರ, ಆಯಿತು, ತಂಬೂರಿ ಹಚ್ಚು, ಬಿಲಾವಲ್ ಹೇಳ್ತೀನಿ. ಆ ದಿನ 2 ತಾಸು ಸತತವಾಗಿ ಅಡ್ಡಿ ಆತಂಕಗಳಿಲ್ಲದೆ ಪಾಠ. ದಿನ ಇಷ್ಟು ಹೇಳಿದರೆ ನನ್ನ ಅದೃಷ್ಟದ ಬಾಗಿಲು ತೆರೆದಂತೆ ಎಂಬ ಹಿಗ್ಗಿನಲ್ಲಿ ರಾತ್ರಿ ಬಹು ಹೊತ್ತಿನವರೆಗೆ ಅಭ್ಯಾಸ ಮಾಡಿಕೊಂಡೆ. ಮರುದಿನ ಅವರು ಪಾಠ ಮಾಡಲಿಲ್ಲ. ಕ್ರಮೇಣ ಅರ್ಥವಾಗಿ ಅವರು ಸ್ವಭಾವತಃ ಆಲಸಿ, ಆ ರಾಮಪ್ರಿಯರು. ಅವರಲ್ಲಿರುವ ಗಟ್ಟಿ ವಿದ್ಯೆ ತಂದೆ ಕಲಿಸಿದ್ದು. ಅನಂತರ ರೂಢಿಸಿಕೊಳ್ಳಲಿಲ್ಲ. 100 ಕಡೆಗೆ ಹೋಗಿ ದೊಡ್ಡ ಸಭೆಗಳಲ್ಲಿ ಕಚೇರಿ ಮಾಡಿ ಕೀರ್ತಿ ಸಂಪಾದಿಸಬೇಕೆಂಬ ಆಕಾಂಕ್ಷೆಯೂ ಇಲ್ಲ. ಇರುವ 3 ಹೆಣ್ಣು ಮಕ್ಕಳು ಮದುವೆಯಾಗಿ ಸುಖವಾಗಿದ್ದಾರೆ. ನಾನು ಇನ್ನು ಇವರಿಂದ ಹೆಚ್ಚಿನದೇನನ್ನು ಬಯಸಬಾರದು. ಪೂರ್ವಾಪರ ವಿಚಾರಿಸಿ ತಿಳಿದುಕೊಳ್ಳದೆ ಇವರು ಹಾಡಿದ ಒಂದು ರಾಗದಿಂದ ಪ್ರೇರಿತನಾಗಿ ಓಡಿ ಬಂದ ನಾನು ಮೂರ್ಖ ಅಂತ ಅರ್ಥವಾಗಿ, ಅದಕ್ಕೆ 6 ತಿಂಗಳು ಮೊದಲೇ ಅಲ್ಲವೇ ಇಸ್ಪೇಟಿನ ರುಚಿ ಅಂಟಿದ್ದು ಎಂದುಕೊಳ್ಳುವಾಗ ಒಂದೇ ವಿಮಾನದಲ್ಲಿ 3 ಟಿಕೆಟ್ ಮಾಡಿಸಿದರೆ ಸುಖವಾಗಿ 6 ಗಂಟೆ ಆಡಿಕೊಂಡು ಹೋಗಬಹುದಿತ್ತು. ಒಂಟಿಯಾಗಿ ಕೂತರೆ ಏನೇನೋ ನೆನಪುಗಳು, ಸುಳೆ ಮಗನ ನೆನಪುಗಳು ಸುಮ್ಮನೆ ಬಂದು ಹೋಗೋಲ್ಲ, ಚಿತ್ತವನ್ನು ಕಲುಕುತ್ತವೆ. ಒಂದು ಸಲ ಬಂದಾಗ ಒಂದು ಭಾವ ಒಸರಿದರೆ ಅದೇ ನೆನಪು ಇನ್ನೊಮ್ಮೆ ಕಾಣಿಸಿಕೊಳ್ಳುವಾಗ ಇನ್ನೊಂದು ಭಾವ ಹುಟ್ಟಿಸುತ್ತೆ ಎಂದುಕೊಂಡು ಕಿಟಕಿಯಾಚೆಗೆ ನೋಡಿದ. 30,000 ಅಡಿ ಎತ್ತರದಲ್ಲಿ ಕೆಳಗಿನ ನೆಲ, ನೀರು, ಬೆಟ್ಟ, ಕಾಡುಗಳೆಲ್ಲ ನೆನಪಿನಂತೆಯೇ ದೂರವಾಗಿ ಬಿಡುತ್ತವೆ ಎಂದುಕೊಳ್ಳುವಾಗ, ಯುವರ್ ಮೀಲ್ ಸರ್ ಎಂಬ ಹೆಣ್ಣು ಧ್ವನಿ. ಇತ್ತ ತಿರುಗಿ ಅವಳು ಕೊಟ್ಟ ಆಯಾಕಾರದ ತಟ್ಟೆಯ ಎದುರಿನ ಕಿರುಹಲಗೆಯ ಮೇಲಿಟ್ಟುಕೊಂಡು ಮುಚ್ಚಳ ತೆಗೆಯುವಾಗ ಜಯನಾರಾಯಣನ ನೆನಪಾಯಿತು. ಎಷ್ಟೋ ದಿನ ಧರ್ಮಶಾಲೆಯಲ್ಲಿ ಅತಿಥಿಗಳಿರುತ್ತಿರಲಿಲ್ಲ. ನಾನು ರಾತ್ರಿಯ ವೇಳೆ ತಂಬೂರಿ ಬಾರಿಸಿಕೊಂಡು ಅಭ್ಯಾಸ ಮಾಡಿದರೆ ಅವನ ಹೆಂಡತಿ ಮಗುವಿನ ಜೊತೆಗೆ ನನ್ನ ಕೋಣೆಯಲ್ಲಿಯೇ ಮಲಗಿ ಕೇಳಿಕೊಳ್ಳುತ್ತಿದ್ದ. ಸಂಗೀತ ತಿಳಿಯದಿದ್ದರೂ ರುಚಿ ಇರುತ್ತಿತ್ತು. ಕ್ರಮೇಣ ನಾನು ಅಭ್ಯಾಸ ಬಿಟ್ಟ ಮೇಲೆ ಒಂದು ದಿನ ಅವನೇ ಬಂದು, ಸ್ಪೀಟ್ ಬರುತ್ತಾ? ಇಲ್ಲ, ನಾನು ಹೇಳ್ಕೊಡ್ತೀನಿ, 2 ದಿನದಲ್ಲಿ ಕಲಿಬಹುದು. ನಾನು ಒಲ್ಲೆ. ಜೂಜಾಡೋದು ಪಾಪ. ಹಾಗಂತ ಯಾರು ಹೇಳಿದರು? ಶಾಸ್ತ್ರ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಯುದ್ಧ, ನಳ ಮಹಾರಾಜನ ವನವಾಸ ಕೇಳಿಲ್ವೇ? ರಾಜ್ಯನೇ ಇಟ್ಟು ತಮ್ಮಂದಿರು ಹೆಂಡತಿನ ಇಟ್ಟು ಆಡಬಾರ್ದು ಅಂತ ಮಾತ್ರ ಮಹಾಭಾರತದ ನೀತಿ ಪಾಠ. ಒಂದೊಂದು ಪೈಸೆ ಇಟ್ಟು ಮನರಂಜನೆಗೆ ಆಡಬಾರ್ದು ಅಂತ ವ್ಯಾಸ ಮಹರ್ಷಿಗಳು ಎಲ್ಲಾದರೂ ಹೇಳಿದ್ದಾರ? ತೋರಿಸು. ನನಗೆ ಉತ್ತರ ಹೊಳಿಲಿಲ್ಲ. ಒಂದು ತಿಳ್ಕ, ಜೀವನ ಅಂದರೆ ಒಂದು ಜೂಜು. ನಾವು ಇಸ್ಪೀಟನ್ನೋ ಪಗಡೆನೋ ಇಟ್ಟು ಜೂಜಾಡಿ ಅಭ್ಯಾಸ ಮಾಡಿಕೊಂಡ್ರೆ ಜೀವನವೆಂಬ ಜೂಜಿನಲ್ಲಿ ಗೆಲ್ಲುವ ಚಬುಕು ಬರುತ್ತೆ. ಇಲ್ದಿದ್ರೆ ಜೀವನದಲ್ಲಿ ಸೋಲ್ತೀವಿ. ಅವನ ವಾದವನ್ನು ಒಪ್ಪಿ ನಾನು ಎಲೆ ಹಿಡಿಯಲಿಲ್ಲ. ಶೇಟ್ಜಿ ನನ್ನ ಊಟ ನಾಷ್ಟಾಗಳ ಖರ್ಚು ವಹಿಸಿದರೂ ಮಾಡಿ ಹಾಕುತ್ತಿದ್ದವನು ಇವನು. ಅಂದರೆ ಇವನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನನಗೂ ಹೊತ್ತು ಹೋಗಲಿಲ್ಲ. ಒಂದು ರಾತ್ರಿಯಲ್ಲಿ ರುಚಿ ಹತ್ತಿತು. ನನಗೆ ಬಿದ್ದಿರುವ ಎಲೆಗಳ ಆಧಾರದ ಮೇಲೆ ಎದುರುಗಾಳಿಗಳಿಗೆ ಬಂದಿರಬಹುದಾದ ಎಲೆಗಳ ಅಂದಾಜು ಮಾಡಿ ಬುದ್ಧಿ, ಧೈರ್ಯ, ಅದೃಷ್ಟಗಳ ಪರೀಕ್ಷೆ. 15 ದಿನದಲ್ಲಿ ಅವನ ಸಮಕ್ಕೆ ಆಡುವ ಹಿಡಿತ. ಇಸ್ಪೇಟ್ನಲ್ಲಿ ಅನಿರೀಕ್ಷಿತ ಎಲೆ ಬಿದ್ದಾಗ, ಗಾಯನದಲ್ಲಿ ಅನಿರೀಕ್ಷಿತ ತಿರುವು ಕೊಟ್ಟಾಗ ಆಗುವಷ್ಟೇ ಖುಷಿಯಾಗುತ್ತೆ ಅನ್ನುವುದು ಅರ್ಥವಾಗಿ ಹಾಡುವುದರಲ್ಲೂ ಜೂಜಿನ ಗುಣವಿದೆ ಎನ್ನಿಸಿ ಏನೋ ಕಂಡು ಹಿಡಿದ ಪುಳಕ. ನಾವಿಬ್ಬರೂ ಇಸ್ಪೀಟ್ ಆಡುವುದು ಬೇರೆ ಯಾರಿಗೂ ತಿಳಿಯಕೊಡದು. ತಿಳಿದರೆ ನನ್ನ ಧರ್ಮದ ಊಟ ರದ್ದು ಮಾಡಿ ಓಡಿಸಿಬಿಡ್ತಾರೆ. ಅವನನ್ನು ನೌಕರಿಯಿಂದ ಅಲ್ಲ, ಬೈದು ಬುದ್ಧಿ ಹೇಳಿ ನಿನ್ನ ಗಂಡನನ್ನು ಹತೋಟಿಲಿಡು ಅಂತ ಗಂಡತಿಗೆ ತಾಕೀತು ಮಾಡ್ತಾರೆ. ಒಂದೊಂದು ರಾತ್ರಿ ಬೆಳಗಿನವರೆಗೂ ಆಡಿ ಆ ಹಗಲೆಲ್ಲ ನಿದ್ರೆ. ಗುರುವಿನ ಮನೆಗೆ ಹೋಗ್ತಾನೆ ಇರಲಿಲ್ಲ. ಹೋಗಿತಾನೆ ಪ್ರಯೋಜನವೇನು? ಆ ಮುದುಕಿಯ ಪರಿಚಾರಿಕೆ ಮಾಡೋದು. ಅದರ ಮರುದಿನ ಕೇಳಿದರೆ ಹುಷಾರಿಲ್ಲ ಅಂತಿದ್ದೆ. ಅದೃಷ್ಟವು ಜೂಜಿನ ಮೂಲಕ ತೆರೆದುಕೊಳ್ಳುತ್ತೆ ಅಲ್ಲ, ಜೂಜು ಅದೃಷ್ಟ ತೆರೆಸುತ್ತೆ. ಅದು ಪೂರ್ತಿ ಸರಿಯಲ್ಲ. ತೊಡರಾಗಿದೆ. ಹಾಳಾಗಿ ಹೋಗಲಿ ತರ್ಕ. ಒಟ್ಟಿನಲ್ಲಿ ಇಸ್ಪೀಟಿನ ಸಂಬಂಧದಿಂದ ತಾನೇ ದಾರಿ ಕಂಡು ನಿಜವಾದ ಗುರು ಸಿಕ್ಕಿ. ಇಲ್ಲದಿದ್ದರೆ ಈ ಮೋಹನ್ ಲಾಲ ಸಂಗೀತವನ್ನು ಪೂರ್ತಿ ಮರೆತು ಜಶವಂತ ಬಿಟ್ಟೂ ಸರಿ. ಸಂಗೀತದಲ್ಲೂ ಶೋಕಿ, ಇಸ್ಪೀಟ್ನಲ್ಲೂ ರಂಗುರುಚಿ. ಕಂಪನಿ ರೆಪ್ರೆಸೆಂಟೇಟಿವ್. ಹೋಟೆಲ್ನಲ್ಲಿ ಇಳ್ಕೊಳ್ಳೋಕ್ಕೆ ಕಂಪನಿ ಚಾರ್ಜ್ ಕೊಟ್ಟರು ಧರ್ಮಶಾಲೆಯಲ್ಲಿ ಉಳಿದು ಹಣ ಉಳಿಸಿ ಇಸ್ಪೀಟ್ನಲ್ಲೂ ಕಳೀತಿರ್ಲಿಲ್ಲ. ನಿಮ್ಮಂಥವ್ರ ಜೊತೆ ಆಡಿದರೆ ಅದೃಷ್ಟ ತೆರೆಯೋಲ್ಲ, ಬರೀ ಶೋಕಿ ತೀರುತ್ತೆ. ಕಳ್ಕೊಂಡ್ರೆ 1-2 ರೂಪಾಯಿ ಅಂತ ತಮಾಷೆ ಮಾಡಿದ್ರು.
ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಂಬೂರಿಯ ಮೇಲೆ ಹಾಡಿಸಿ ಕೇಳಿ. ದೊಡ್ಡ ಗಾಯಕನಾಗೋ ಶಕ್ತಿ ಇದೆ ನಿಮಗೆ. ನೀವು ಇಲ್ಲಿಂದ ಖಾಲಿ ಮಾಡಿ ಸರಿಯಾದ ಗುರುವನ್ನು ಹಿಡಿಬೇಕು. ನಾನು ಗುರುವಿಗೆ ಕೈ ಚಾಚಬಹುದು, ಗುರು ನನ್ನ ಕೈ ಹಿಡ್ಕೋಬೇಕಲ್ಲ. ಮರು ಸಂಜೆ ಹೊತ್ತಿಗೆ ಪ್ಲ್ಯಾನ್ ಹೊಳೆದು ಬಿಟ್ಟಿತ್ತು ತಲೆಯೊಳಗೆ. ಶಕಪುರ ಗೊತ್ತಾ ನಿಮಗೆ? ಅಸದ್ ಅಲಿಖಾನ್ ಸಾಹೇಬ್ರು. ಹಾಂ, ಅವ್ರ ಮಗ ಬಂದೆ ಅಲಿಖಾನ್ ಶಕಪುರ ದರ್ಬಾರಿನ ಗಾಯಕರು. ತಂದೆಯ ಪ್ರತಿಭೆ ಇಲ್ದಿದ್ರು ಅಪ್ಪ ತಮ್ಮ ವಿದ್ವತ್ತನ್ನೆಲ್ಲ ಅರೆದು ಕುಡಿಸಿದ್ದಾರೆ. ಈಗ ರಾಜ್ಯ ಹೋದರೂ ಮಹಾರಾಜ ಹುಕುಂ, ಸಿಂಹರು, ಆನೆ, ಕುದುರೆ, ಪಲ್ಲಕ್ಕಿ ಹೊರುವವರು, ಸಂಗೀತಗಾರರು, ವೇದ ಪಂಡಿತರನ್ನ ಕೈ ಬಿಟ್ಟಿಲ್ಲ. ದಯಾಳುಗಳು. ಹೋಗಿ ಕಾಲಿಗೆ ಬಿದ್ದ ಯಾರಿಗೂ ಇಲ್ಲ ಅನ್ನೋರಲ್ಲ. ಇಲ್ಲ ಅಂದರೆ ತಮ್ಮ ರಾಜ್ಯತ್ವಕ್ಕೆ ಕುಂದು, ಪೂರ್ವಜರನ್ನ ಸ್ವರ್ಗದಿಂದ ಇಳಿಸ್ಬಿಡ್ತಾರೆ ಅನ್ನೋ ಶ್ರದ್ಧೆ. ನೀವು ಹೋಗಿ ಅವರ ಪಾದಕ್ಕೆ ಬಿದ್ದು, ಹೇ ಪ್ರಭು, ತಮ್ಮ ದರ್ಬಾರ್ ಉಸ್ತಾದ್ ಬಂದೆ ಆಲಿಖಾನ್ ಸಾಹೇಬರಿಂದ ನನಗೆ ಸಂಗೀತ ಕಲಿಸಬೇಕು. ಇಲ್ದಿದ್ರೆ ನಾನು ಚಿತ್ರಾ ನದಿಗೆ ಬಿದ್ದು ಪ್ರಾಣತ್ಯಾಗ ಮಾಡ್ತೀನಿ. ತಾವು ಉಸ್ತಾದ್ರಿಗೆ ಹುಕುಂ ಮಾಡೋ ಮುನ್ನ 10 ನಿಮಿಷ ನನ್ನ ಸ್ವರ ಧ್ವನಿ ಪರೀಕ್ಷೆ ಮಾಡಿ ಅಂತ ಅಹವಾಲು ಮಾಡಿಕೊಂಡ್ರೆ ಖಂಡಿತ ಚಿತ್ತ ಒಪ್ಪಿಕೊಳ್ಳುತ್ತೆ. ತಕ್ಷಣ ಉತ್ಸುಕನಾಗ್ಬಿಟ್ಟೆ. ಎಲ್ಲಿದೆ ಶಕಪುರ? ಮಾಳವದಲ್ಲಿ. ಉಜ್ಜಯಿನಿಯಲ್ಲಿ ರೈಲು ಇಳಿದು ಬಸ್ ಹತ್ತಬೇಕು. ಹಾಂ ತಡೀರಿ, ಈಗ ಹೊಳಿತು. ದರ್ಬಾರಿನ ತಬಲಾ ಗುರು ಭೂಪತ್ ರಾಮ್ ಓಝಾ ನನಗೆ ಚೆನ್ನಾಗಿ ಗೊತ್ತು. ನಾನು ಅವರು ಸ್ಪೀಟ್ ಆಡ್ತೀವಿ. ಅವರ ಹೆಂಡತಿಯ ತಮ್ಮನ ಮಗ ನಮ್ಮ ಕಂಪನಿಯ ಸಾಮಾನುಗಳ ಡೀಲರ್ ದೇವಾಸಿನಲ್ಲಿ. ಓಝಾ ಪಂಡಿತರ ಹತ್ರಕ್ಕೆ ನಾನು ನಿಮ್ಮನ್ನು ಕರೆದೊಯ್ಯಬಲ್ಲೆ. ಅವರು ಮಹಾರಾಜರಲ್ಲಿಗೆ ಒಯ್ತಾರೆ. ದರ್ಬಾರು ಕೃಪೆ ಮಾಡಿದರೆ ನಿಮ್ಮ ಊಟ, ತಿಂಡಿ, ಗುರು ಕಾಣಿಕೆ ಎಲ್ಲ ಒಂದು ಕ್ಷಣದಲ್ಲಿ. ಉತ್ಸಾಹಿತನಾದೆ, ಉದ್ವಿಗ್ನನಾದೆ. ಈಗಲೇ ಹೊರಟಿದ್ದೀನಿ ನಿಮ್ಮ ಜೊತೆ. ದಾರಿ ಕಾಣಿಸಿ ಅಂತ ಎದ್ದು ನಿಂತು ಬಿಟ್ಟೆ. ತಡೀರಿ ಸ್ವಲ್ಪ ಅಂದು ಎದ್ದು ತಮ್ಮ ಡೈರಿ ತೆಗೆದು ನೋಡಿ ಹೇಳಿದರು. ಇವತ್ತಿಗೆ 13ನೇ ದಿನ, 26ನೇ ತಾರೀಕು ಸೋಮವಾರ, ಉಜ್ಜಯಿನಿ ರೈಲ್ವೆ ಸ್ಟೇಷನ್ ವೇಟಿಂಗ್ ರೂಮ್ನ ಹೊರಗಿರುವ ಬೆಂಚಿನ ಮೇಲೆ ಬೆಳಿಗ್ಗೆ 9 ಗಂಟೆಗೆ ನೀವು ಕಾಯ್ತಿರಬೇಕು. ನಾನು ಇಂದೋರ್ ಕಡೆಯಿಂದ 9 ಗಂಟೆ 12 ನಿಮಿಷಕ್ಕೆ ಬರೋ ಗಾಡೀಲಿ ಬರ್ತೀನಿ. ಅದು ತಪ್ಪಿದರೆ ಮುಂದಿನ ಗಾಡಿ, ಅದು ತಪ್ಪಿದರೆ ಮುಂದಿಂದು. ರೈಲ್ನಲ್ಲದೆ ಬಸ್ನಲ್ಲೂ ಬರ್ಬೋದು. ರೈಲ್ವೆ ಸ್ಟೇಷನ್ ಹಿಂಬದಿಲೇ ಬಸ್ ಸ್ಟ್ಯಾಂಡ್. ನಾನು ಹೇಗೆ ಬಂದರೂ ವೆಯ್ಟಿಂಗ್ ರೂಮ್ ಎದುರಿಗೆ ಬೆಂಚರ್ ಹೇಳಿದ್ನಲ್ಲ, ರೈಲ್ವೆ ಸ್ಟೇಷನ್, ಅಲ್ಲೇ ಕಾಯ್ತಿರ್ಬೇಕು. ಅಕಸ್ಮಾತ್ ನೀವು ಮಲಮೂತ್ರಗಳಿಗೆ ಅಂತ 10 ನಿಮಿಷ ಹೋಗಿದ್ರು ನಾನು ಬಂದು ಅದೇ ಬೆಂಚಿನ ಮೇಲೆ ಕೂತಿರ್ತೀನಿ. ನಿಮ್ಮ ರೈಲ್ ಕಿರಾಯಕ್ಕೆ ನಾನೇ ಕೊಡ್ತೀನಿ ಎಂದು ತಮ್ಮ ಆಟದ ದುಡ್ಡಿನಲ್ಲೇ 25 ರೂಪಾಯಿ ತೆಗೆದು ನನ್ನ ಮುಂದಿಟ್ಟು, ನನ್ನ ಹಣಕಾಸಿನ ಸ್ಥಿತಿ ಗೊತ್ತಿತ್ತು. ಒಂದು ತಿಂಗಳು ಕಾಯ್ತೀನಿ. ಅಷ್ಟರೊಳಗೆ ನೀವು ವಾಪಸ್ ಬರೆದಿದ್ದರೆ ತಂಬೂರನ ನಿಮ್ಮ ಗುರುಗಳ ಮನೆಗೆ ತಲುಪಿಸಿ. ನೀವು ಬೇರೆ ಯಾರೋ ಗುರುಗಳನ್ನು ಹುಡುಕಿಕೊಂಡು ಹೋಗಿದ್ದೀರಿ. ಖುದ್ದು ಬಂದು ನಿಮಗೆ ಪ್ರಣಾಮ ಮಾಡಿ ಅನುಮತಿ ತಗೊಂಡು ಹೊರಡೋಕ್ಕೆ ವ್ಯವಧಾನವಾಗಲಿಲ್ಲ ಅಂತ ಹೇಳ್ತೀನಿ. ಈಗಲೇ ಯಾರಿಗೂ ಹೇಳಬೇಡಿ. ವಾಪಸ್ ಬಂದರೆ ಜಾಗ, ಊಟ ರದ್ದಾಗದೇ ಇರಲಿ. ಜಯನಾರಾಯಣ ಎಚ್ಚರ ಹೇಳಿ ದಾರಿಗೆಂದು ರೊಟ್ಟಿ, ಆಲೂ ಬಾಜಿ ಕಟ್ಟಿಕೊಟ್ಟರು. ದಾರಿಯುದ್ದಕ್ಕೂ ದೇವರನ್ನು ಪ್ರಾರ್ಥಿಸುತ್ತಾ ರೈಲಿನ ಗಡಾಗಡ್ ಸದ್ದು ರಾಮ್ ರಾಮ ಎಂದು ಕಿವಿಗೆ ಕೇಳಿಸುತ್ತಾ, ಮಹಾರಾಜರೇ ಹುಕಂ ಮಾಡಿದರೆ ದರ್ಬಾರ್ ಗಾಯಕರು ಶ್ರದ್ಧೆಯಿಂದ ಕಲಿಸಲೇಬೇಕಲ್ವೇ ಎಂದು ಮನಸ್ಸಿಗೆ ಆಶ್ವಾಸನೆ ಕೊಟ್ಟುಕೊಳ್ಳುತ್ತಾ ಮೊದಲು ಲಾಡ್ಜಿನಲ್ಲಿ ರೂಮ್ ಹಿಡಿದು ನನ್ನನ್ನು ಅಲ್ಲಿ ಕೂರಿಸಿ ಸೈಕಲ್ ರಿಕ್ಷಾ ಹಿಡಿದು ಪಂಡಿತ್ ಭೂಪತ್ ರಾಮರ ಮನೆಗೆ ಹೋಗಿ ಬಂದ ನಂತರ ಬಿಟ್ಟು, ಭಯ್ಯ ಸಂಜೆ 5ಕ್ಕೆ ಕರ್ಕೊಂಡು ಬಾ ಅಂದಿದ್ದಾರೆ. ನೀವು ಹಾಡೋದಕ್ಕೆ ಕೇಳಿದ ಮೇಲೆ ಮುಂದಿನ ಮಾತು ಅಂದರು. ನಿಮ್ಮ ಕೆಲಸ ಆಗುತ್ತೆ. ನಾನು ಸದರ್ ಬಜಾರಿಗೆ ಹೋಗಿ ಬರಬೇಕು. 4:45 ಒಳಗೆ ಬರ್ತೀನಿ. ನೀವು ಊಟ ಮಾಡಿ 1 ತಾಸು ನಿದ್ರೆ ತೆಗೀರಿ. ರೈಲು ಪ್ರಯಾಣ ನಿದ್ರೆ ಇಲ್ಲ. ಆವಾಜ್ ತ್ರಾಣ ಇಳಿದಿರುತ್ತೆ. ಹೊರಟು ಹೋದರು. ನಾನು ಹೇಗೆ ಹಾಡ್ತೀನೋ, ಅವರು ಪಾಸ್ ಮಾಡ್ತಾರೋ ಫೇಲ್ ಮಾಡ್ತಾರೋ ಆತಂಕದಲ್ಲಿ ನಿದ್ರೆ ಹತ್ತಲಿಲ್ಲ. ಆದರೆ ಭೂಪತ್ ರಾಮರ ಮುಖ ನೋಡಿದ ತಕ್ಷಣ ಆತಂಕ ಕಳೀತು. ಸುಮಾರು 60 ವರ್ಷ, ನೆತ್ತಿಯ ಮೇಲೆ ಬೊಕ್ಕಾಗಿ ಹೊಳೆಯುವ ತಲೆ, ಗರುಡ ಮೂಗು, ಚುರುಕು ಕಣ್ಣು, ಧೋತರ, ಇಸ್ತ್ರಿ ಮಾಡಿದ್ದಾದರೂ 2 ದಿನದಿಂದ ಉಪಯೋಗಿಸಿದಂತೆ ಕಾಣುವ ಜುಬ್ಬ, ತಕ್ಕ ಮಟ್ಟಿಗೆ ದೊಡ್ಡ ಮನೆ, ತೊಲೆ ಬಾಗಿಲು ಬಾಡಗಳಿಗೆ ಬಳಸಿದ ಮರವು ರಾಜವೃಕ್ಷದ್ದು. ಅರಮನೆಯು ಕಟ್ಟಿಸಿಕೊಟ್ಟ ಮನೆ ಇರಬಹುದು ಅನ್ನಿಸಿತು. ಪಾದಧೂಲಿ ತೆಗೆದುಕೊಂಡಾಗ ನೆತ್ತಿಯ ಮೇಲೆ ಆದ ಅವರ ಹಸ್ತ ಸ್ಪರ್ಶದಿಂದಲೇ ಆಶೀರ್ವಾದ ಮಾಡಿದ್ದಾರೆಂದು ಅರ್ಥವಾಯಿತು. ಕುಶಲ ವಿಚಾರಿಸಿದರು. ಜಿಲೇಬಿ ಚಹಾ ಕೊಟ್ಟರು. ಯಾರ್ಯಾರಲ್ಲಿ ಕಲಿತೆ, ಯಾಕೆ ಅಲ್ಲಿಂದ ಬಿಟ್ಟೆ ಎಂದೆಲ್ಲ ಕೇಳಿದರು. ಹಿಂದಿನ ಗುರುವಿನ ಮೇಲೆ ಯಾವ ತಪ್ಪು ಹೇಳದೆ ಅವರಿಗೆ ವಯಸ್ಸಾಗಿ ಹಾಡಿ ತೋರಿಸಲು ಕಷ್ಟವಾಗಿದೆ ಎಂದು. ಹರಿದ್ವಾರದ ಆಶ್ರಮದ ಬಾಬಾ ಅವರೇ ನನ್ನನ್ನು ಸಾಗರದ ಗವಾಯಿಗಳ ಹತ್ರ ಕಳಿಸಿದರು ಎಂಬ ಒಂದು ಸುಳ್ಳು ಸೇರಿಸಿ ಅವರು ಒಪ್ಪಿಕೊಂಡರು. ಮೂಲೆಯಲ್ಲಿದ್ದ ತಂಬೂರಿ ಎತ್ತಿ ಶ್ರುತಿ ಮಾಡಿಕೊಳ್ಳಲು ಹೇಳಿದರು. ತಂಬೂರಿಯ ಕೌದಿಯ ಮೇಲೆ 2 ಕಡೆಗಳಲ್ಲಿ ಜೇಡನ ಬಲೆ ಇತ್ತು. ಇವರು ತಬಲ್ಜಿ, ತಂಬೂರಿನ ದಿನ ತೆಗೆದು ಬಳಸಲ್ಲ. ಹಾರ್ಮೋನಿಯಂ ಬೇಕೋ, ಹಾಗೆ ಮಾಡಿಕೊಳ್ತೀಯೋ ಬೇಡಿ. ಅವರ ಮೆಚ್ಚುಗೆ ಹೆಚ್ಚಿತು. ಬೇಡಿ. ಹೆಚ್ಚು ಬಳಸದಿದ್ದ ತಂಬೂರಿಯನ್ನು ಬೇಗ ಶ್ರುತಿ ತಂದದ್ದರಿಂದ ಇನ್ನೂ ಹೆಚ್ಚಿತು. ನಿನಗಿಷ್ಟ ಬಂದ ಒಂದು ರಾಗ ವಿಸ್ತಾರವಾಗಿ ಹಾಡು. ಏನೇನು ಕೆಲಸ ಬರ್ತದೋ ತೋರಿಸು. ಸಂಜೆ 6 ಗಂಟೆ. ಎಲ್ಲರೂ ಸಾಧಾರಣವಾಗಿ ಹಾಡುವ ಕಲ್ಯಾಣ ಬೇಡ ಎನಿಸ್ತು. ಪೂರಿಯಾ ಎಂದೆ. ಇಷ್ಟ ಬಂದದ್ದು. 2 ತಾಸು ಅತ್ತ ಇತ್ತ ಆಗುವ ರಾಗವಾದರೂ ಅಡ್ಡಿ ಇಲ್ಲ. ತುಸು ತಡಿ.
ಎಂದು ಪಕ್ಕದಲ್ಲಿದ್ದ ತಮ್ಮ ತಬ್ಲಾ ಮತ್ತು ಡಗ್ಗಾಗಳನ್ನು ಎಳೆದುಕೊಂಡು ನನ್ನ ತಂಬೂರಿಯ ಶ್ರುತಿಗೆ ಹೊಂದಿಸಿದ ನಂತರ ಎಂದರು. ವಿಲಂಬಿತ ಏಕತಾಲದಲ್ಲಿ ಆಲಾಪ ಆರಂಭಿಸಿದೆ. ಪ್ರೋತ್ಸಾಹಕರವಾಗಿ ಮುಗುಳ್ನಗುತ್ತಾ ತನ್ನ ತಾಲದ ಚೌಕಟ್ಟನ್ನು ಕಟ್ಟಿಕೊಟ್ಟರು. ಅರ್ಧ ತಾಸು ಆಲಾಪ ಮಾಡಿದ ಮೇಲೆ ತ್ರಿತಾಲ, ಮಧ್ಯ ಮತ್ತು ಧೃತಗಳಲ್ಲಿ ಚಿನ ಚಿನ ಭಾ ಟತಕತೋ ಹೋ ಮೈ ತೋರಿ ಹಾಡಿದೆ. ಸ್ವಲ್ಪವೂ ಆತಂಕವಿಲ್ಲದೆ ದೋಸ್ತಿಯೊಬ್ಬನು ತಬಲಾ ಸಂಗತ ಮಾಡುತ್ತಾ ಕೇಳುವಾಗ ಇರುವ ಮುಕ್ತ ಭಾವದಿಂದ ಹಾಡಿದ್ದೆ. ಮುಗಿಸುವ ಹೊತ್ತಿಗೆ ಅವರು ಆಲೋಚನಾ ಮಗ್ನರಾಗಿದ್ದರು. ಇನ್ನೊಂದನ್ನು ಆರಂಭಿಸಲೇ ಎಂದು ನಾನು ಕೇಳಲಿಲ್ಲ. ಅವರು ಆಲೋಚನೆಯಿಂದ ಹೊರಬರಲಿಲ್ಲ. ತಂಬೂರಿಯನ್ನು ಮಾತ್ರ ಮೀಟುತ್ತಲೇ ಇದ್ದೆ. ತುಸು ಹೊತ್ತಿನ ನಂತರ ನನ್ನ ಮುಖದ ಕಡೆಗೆ ದೃಷ್ಟಿ ತಿರುಗಿಸಿ ಮಾತನಾಡಿದರು. ಯೋಗದ ಸಂಗತಿ ನಿನ್ನ ಜೀವನದಲ್ಲಿ ನಡೆಯೋ ಹಾಗೆ ಕಾಣ್ತದೆ. ನಾನು ಹೇಳೋದು ಸರಿಯಾಗಿ ಕೇಳಿ ಅರ್ಥ ಮಾಡಿಕೊ. ಅದರಂತೆ ನಡೆದರೆ ನಿನ್ನ ಯೋಗ ಬಿಚ್ಚಿಕೊಳ್ಳುತ್ತೆ. ನೀನು ದೊಡ್ಡ ಗಾಯಕ ಆಗ್ತಿ. ಅದು ಆಶೀರ್ವಾದವೆಂಬಂತೆ ನಾನು ಶಿರಸಮೇತ ಶರೀರವನ್ನು ಭಾಗಿಸಿದೆ. ಈ ಗಾಯನವನ್ನು ಕೇಳಿದರೆ ದರ್ಬಾರ್ ಮೆಚ್ಕೋತಿತ್ತು. ನೀನು ಅರಿಕೆ ಮಾಡಿಕೊಂಡ ಹಾಗೆ ನಿನ್ನನ್ನು ಸ್ವೀಕರಿಸುವಂಥ ದರ್ಬಾರ್ ಗಾಯಕರಿಗೆ ಹುಕುಂ ಮಾಡ್ತಿತ್ತು. ಉಸ್ತಾದರು ಒಪ್ಪಿ ಗಂಡ ಪೂಜೆನೂ ಮಾಡಿಸ್ತಿದ್ರು. ಆದರೆ ಮನಸ್ಸಿಟ್ಟು ಪಾಠ ಹೇಳ್ತಿರ್ಲಿಲ್ಲ. ಮೇಲೆ ಮೇಲೆ ಹೇಳಿ ಶಾಸ್ತ್ರ ಮುಗಿಸೋ ವರ್ಷಗಳನ್ನು ಕಳಿಸ್ತಾರೆ. ನಾನು ಅದೇ ದರ್ಬಾರಿಗೆ ಸೇರಿದವನಾಗಿ ಇನ್ನೊಬ್ಬರ ಮೇಲೆ ಚಾಡಿ ಹೇಳಬಾರದು. ಈ ಮಾತನ್ನು ಎಂದೂ ಯಾರಿಗೂ ಹೇಳೋಲ್ಲ ಅಂತ ಆಣೆ ಮಾಡು ಎಂದು ಕೈ ನೀಡಿದರು. ನಾನು ತಂಬೂರಿಯ ಮೇಲಿದ್ದ ಬಲಗೈ ಮುಟ್ಟಿ ಇದನ್ನು ಯಾರ ಕೈಲೂ ಆಡೋಲ್ಲ ಎಂದೆ. ಅವರು ಬಿಟ್ಟು ಭಯ್ಯನ ಕಡೆಗೆ ನೋಡಿದರು. ಭಗವಂತನ ಪಾದದಾಣೆಗೂ ನಾನು ಮಾತಾಡೋದಿಲ್ಲ. ಅವರು ಆಶ್ವಾಸನೆ ನಂತರ ಯೋಗ ಅನ್ನೋ ಮಾತು ಹೇಳಿದೆ. ಅದನ್ನು ಕೇಳಿ. ಈ ಊರಿಗೆ 20 ಮೈಲಿ ದೂರದಲ್ಲಿ ಒಬ್ಬರು ರಾಜರಿದ್ದಾರೆ, ಠಾಕೂರ್. ಅವರು ತಿಳಿದಿರುವಷ್ಟು ಸಂಗೀತ, ಸಾಧಿಸಿರುವ ಸ್ವರಲಯಗಳ ಹಿಡಿತ ಬೇರೆ ಯಾವ ಗುರುವಾಗಲಿ ಉಸ್ತಾದನಾಗಲಿ ಸಾಧಿಸಿಲ್ಲ. ಹೊರಗೆ ಹೋಗಿ ಕಚೇರಿ ಮಾಡೋದಿಲ್ಲ. ಯಾಕೆಂದರೆ ಅವರು ರಾಜ ಠಾಕೂರ್. ಅವರದೇ ಒಂದು ಕಾಡು, ನರ್ಮದಾ ನದಿಗೆ ಚಿತ್ರಾ ನದಿ ಸೇರುವ ಜಾಗದಲ್ಲಿ 1000 ಎಕರೆ ಕಾಡು. ನದಿಯ ದಡದಲ್ಲೊಂದು ಮಹಾದೇವ ಮಂದಿರ. ಅವರ ಪೂರ್ವಜರು ಕಟ್ಟಿಸಿದ್ದು ಕುಲದೇವತೆ. ಅದರೊಳಗೆ ಮಾತ್ರ ಕೂತು ಹಾಡ್ತಾರೆ. ಅಲ್ಲೇ 40 ವರ್ಷದಿಂದ ಕೂತು ಸಾಧನೆ ಮಾಡಿದ್ದಾರೆ. ನಾನು ನಿನ್ನನ್ನು ಅವರಲ್ಲಿ ಕರೆದೊಯ್ತೀನಿ. ನನ್ನೆದುರು ಹಾಡಿದಂತೆ ಅವರೆದುರಿಗೆ ಹಾಡು. ಅವರು ಒಪ್ಪಿಕೊಂಡ್ರೆ ಮುಗೀತು. ನಿನ್ನ ಯೋಗದ ಬಾಗಿಲು ತೆರೀತು. ಕೇಳಲು ರಮ್ಯವಾಗಿತ್ತು. ಸಂಗೀತದಲ್ಲಿ ಸ್ವತಃ ಸಾಧನೆ ಮಾಡಿದ್ದ ರಾಜರೂ ಇದ್ದಾರೆ ಎಂಬ ನೆನಪು ಬಂತು. ಕಾಡು, ನದಿ ತೀರ, ಮಹಾದೇವ ಮಂದಿರದಲ್ಲಿ ಸಾಧನೆಗೆಂದು ಮಾತು ಹರಿದ್ವಾರ ಆಶ್ರಮದ ನೆನಪನ್ನು ಉಕ್ಕಿಸಿದವು. ಗಂಗಾಜಿಯ ತಟದಲ್ಲಿ ಭಿಕ್ಷೆ ಬೇಡಲು ಹಾಡುತ್ತಿದ್ದ ಹುಡುಗನನ್ನು ಕರೆದೊಯ್ದು ಇಷ್ಟು ಕಲಿಸಿದ ಬಾಬಾರ ನೆನಪು ಬಂತು. ಅವರನ್ನೊಮ್ಮೆ ನೋಡುವ ಬಯಕೆಯಾಯಿತು. ಆದರೆ ಏನನ್ನು ಕಲಿಯಲೆಂದು ಹೇಳದೆ ಕೇಳದೆ ಹೊರಬಿದ್ದು ಬಂದೆನೋ ಅದರ 100ರಲ್ಲಿ 1 ಭಾಗವನ್ನು ಕಲಿಯದೆ ಹೋಗಿ ಮುಖ ತೋರಿಸುವುದು ಹೇಗೆ ಎಂಬ ನಾಚಿಕೆ. ಪಂಡಿತ್ಜಿ, ನಾನು ರಾತ್ರಿ ಉಜ್ಜಯಿನಿ ತಲುಪಬೇಕು. ಇವರನ್ನು ನಿಮ್ಮ ವಶಕ್ಕೆ ತಗೊಂಡು ನನಗೆ ಅಪ್ಪಣೆ ಮಾಡ್ತೀರಾ? ಬಿಟ್ಟು ಕೇಳಿದರು. ಆಯಿತು, ಇವರು ಚೀಲ ಎಲ್ಲಿ ತಂದುಬಿಡಿ. ನಾಳೆ ಇವರನ್ನು ಚಿತ್ತರ್ಪುರಕ್ಕೆ ಕರೆದೊಯ್ತೀನಿ. ಲಾಜಿನಿಂದ ಚೀಲ ತರಲು ಬಿಟ್ಟು ಭಯ್ಯನ ಸಂಗಡ ಹೋದೆ. ಶಕಪುರ ಹಳೆಯ ಕಾಲದ ಪಟ್ಟಣ. ಕೋಟೆ ಕೊತ್ತಲುಗಳು ಮುಖ್ಯ. ಅರಮನೆ, ರಾಜವಂಶದವರು ವಾಸಿಸುವ ದೊಡ್ಡ ಪುಟ್ಟ ಮಹಲುಗಳು, ಚಚ್ಚೌಕವಾಗಿ ಲಕ್ಷಣವಾದ ಬೀದಿಗಳಾದರೂ ಆಧುನಿಕ ಜನಸಂದಣಿಗೆ ಕಿಷ್ಕಿಂದ. ಆ ಬೀದಿಗಳ ಮೂಲಕ ಬಸ್ ಲಾರಿಗಳು ಹೋಗುವಾಗ ಸೈಕಲ್ ರಿಕ್ಷಾ, ಒಂದೊಂದು ಕಾರು, ಟಾಂಗಾ ಗಾಡಿಗಳು ಸಿಕ್ಕಿಕೊಂಡು ಯಾವ ವಾಹನವೂ ಚಲಿಸದ ಸ್ಥಿತಿಗೆ ಬಂದು ಬಿಡುತ್ತಿದ್ದವು. ಕೂತಿದ್ದ ಸೈಕಲ್ ರಿಕ್ಷಾವು ಒಂದು ಮೂಲೆಯ ಸಂದಣಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಬಿಟ್ಟು ಭಯ್ಯ ಅಂದರು, ಅದೃಷ್ಟ ಜೂಜಿನ ಮೂಲಕ ತೆರೆದುಕೊಳ್ಳುತ್ತೆ ಅಂತ ನಾನು ಹೇಳಿದ ಮಾತು ನಿಜವಾಯ್ತಲ್ವೇ? ಜೂಜೇ ಆಡದಿದ್ದರೆ ಅದೃಷ್ಟವಿದೆಯೋ ಇಲ್ಲವೋ ಗೊತ್ತಾಗೋದು ಹೇಗೆ? ಇವರ ಮಾತು ನಂಬಿ ಧರ್ಮಶಾಲೆಯ ಊಟ ವಸತಿಯ ನೆಮ್ಮದಿಯನ್ನು ಬಿಟ್ಟು ಬಂದದ್ದೇ ಜೂಜೆ ಎಂದು ನಾನು ಅರ್ಥ ಮಾಡಿಕೊಂಡೆ. ಬೆಳಿಗ್ಗೆ ನಾಷ್ಟ ಆದಮೇಲೆ ಭೂಪತ್ರಾಯರು, ಸೈಕಲ್ ಸವಾರಿ ಬರುತ್ತೆ, ನನ್ನನ್ನು ಹಿಂದುಗಡೆ ಕೂರಿಸ್ಕೊಂಡು ಡಬಲ್ ಮಾಡಬಲ್ಲೆಯಾ? ಮಾಡ್ತಿದ್ದೆ. 2.5 ವರ್ಷದಿಂದ ಅಭ್ಯಾಸ ತಪ್ಪಿದೆ. ಒಂದ್ಸಲ ಕಲಿತದ್ದು ಮರೆಯೋದಿಲ್ಲ ಅನಿಸುತ್ತೆ. ಯಾಕೆ ಕೇಳಿದೆ ಅಂದರೆ, ನಾವು ಹೋಗಬೇಕಾದ ಚಿತ್ತರ್ಪುರ ಇಲ್ಲಿಗೆ 20 ಮೈಲಿ. ರಸ್ತೆ ಇದೆ, ಬಸ್ ಓಡಾಟ ಇಲ್ಲ. ನಾನೊಬ್ಬನೇ ಸೈಕಲ್ ತುಳಿಯಬಲ್ಲೆ. 21 ವರ್ಷದ ನಿನ್ನನ್ನು ಕೂರಿಸ್ಕೊಂಡು ತುಳಿಯಲಾರೆ. ನನ್ನನ್ನು ಕೂರಿಸ್ಕೊಂಡು ತುಳಿದರೆ ನಿನಗೆ ಕಷ್ಟವಿಲ್ಲ ಅಂತ. ನನ್ನ ಚೀಲವನ್ನು ಹ್ಯಾಂಡಲ್ಗೆ ನೇತು ಹಾಕಿ ಭೂಪತರಾಮರನ್ನು ಹಿಂಬದಿಗೆ ಕೂರಿಸಿಕೊಂಡು 20 ಅಡಿ ಹೋಗುವಲ್ಲಿ ತೋಲನ ಸಿಕ್ಕಿತು. 5 ಮೈಲಿಯವರೆಗೆ 2 ಕಡೆ ಫಲವತ್ತಾದ ಮಣ್ಣಿನ ಗದ್ದೆಗಳು, ಅನಂತರ ಮಾವಿನ ತೋಪು, ಅದಾದ ನಂತರ ಬೆಟ್ಟ ಗುಡ್ಡಗಳಿಂದ ಕಾಡು. ಬೆಟ್ಟ ಗುಡ್ಡಗಳ ಏರಿನಲ್ಲೂ ಸುಸ್ತಾಗದೆ ತುಳಿದೆ. 14 ಮೈಲಿ ಕಳೆದ ಮೇಲೆ ಅಡ್ಡ ಬಂದ ಒಂದು ನದಿ, ಅದೇ ಚಿತ್ರಾ ನದಿ. ಭೂಪತ್ರಾಯರು ಹೇಳಿದರು, ಕೆಳಮಟ್ಟದ ಒಂದು ಸೇತುವೆ. ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ನೀರು ಸೇತುವೆಯನ್ನು ಮುಳುಗಿಸಿ ಹರಿಯುತ್ತದೆಂದು ನೋಡಿದರೆ ತಿಳಿಯುತ್ತಿತ್ತು. ಈಗ ಕಮಾನುಗಳ ಕೆಳಗೆ ಸಣ್ಣಗೆ ಹರಿಯುತ್ತಿದ್ದ ಝರಿ. ಟಾರು ಸಿಮೆಂಟುಗಳಿಲ್ಲದ ಮಣ್ಣು ರಸ್ತೆ. ನದಿಯನ್ನು ದಾಟಿ ನಂತರ ಮತ್ತೆ 2 ಕಡೆಗೆ ಹೊಲಗದ್ದೆಗಳು. ಬಲಕ್ಕೆ 3 ಮೈಲಿ ದೂರದಲ್ಲಿ ನರ್ಮದಾ ನದಿ ಇದೆ. ಭೂಪತ್ರಾಮರು ಹೇಳಿದರು. ಚಿತ್ತರ್ಪುರವು ಶಕಪುರದಂಥ ಪಟ್ಟಣವಲ್ಲ. ಪಟ್ಟಣಕ್ಕಿಂತ ಊರು ಅನ್ನುವ ಹೆಸರು ಇದಕ್ಕೆ ಹೆಚ್ಚು ಹೊಂದುತ್ತೆ. ಆದರೆ
ರಾಜಧಾನಿಯ ಶೈಲಿಯಲ್ಲಿ ಕಟ್ಟಿದ್ದುದರಿಂದ ಚಚ್ಚೌಕ ರಸ್ತೆಗಳು, ದೊಡ್ಡ ಕೋಟೆಯ ಬಾಗಿಲು, ಸಾಲು ಮನೆಗಳು, ಮುಖ್ಯ ರಸ್ತೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ವಿದ್ಯುತ್ತಿನ ಬೀದಿ ದೀಪಗಳು. ರಾಜಾ ಸಾಹೇಬರ ಅರಮನೆ ಇದ್ದದ್ದು ಊರ ಹೊರಗಿನ ದಿಬ್ಬದ ಮೇಲೆ. ಅದರ ಸುತ್ತ ಹಿಂಬದಿಗೆ ದೊಡ್ಡ ದೊಡ್ಡ ಮರಗಳು. ಕಟ್ಟಡದ ಔನ್ನತ್ಯಕ್ಕೆ ದಿಬ್ಬದ ಎತ್ತರವೂ ಸೇರಿ ಅರಮನೆ ಎದ್ದು ಕಾಣುತ್ತಿತ್ತು. ಆಗ ನಾನು ಹೆಚ್ಚು ಅರಮನೆಗಳನ್ನು ನೋಡಿರಲಿಲ್ಲ. ಭಾರಿ ಅಲ್ಲದಿದ್ದರೂ ಅರಮನೆ ಅಂತ ಯಾರಾದರೂ ಹೇಳಬಹುದಾದ ಕಟ್ಟಡ. ಸೈಕಲನ್ನು ದೂರದಲ್ಲಿ ನಿಲ್ಲಿಸಿ ನಾವು ಗೇಟಿಗೆ ಬಂದೆವು. ಭೂಪತರಾಮರಿಗೆ ಅಲ್ಲಿ ಮಾನ್ಯತೆ ಇತ್ತೆಂಬುದನ್ನು ಕಾವಲುಗಾರನು ಅವರಿಗೆ ಸೆಲ್ಯೂಟ್ ಮಾಡಿ ದರ್ಬಾರ್ ಇದ್ದಾರೆ ಎಂದು ಹೇಳಿದ ವಿನಯದಿಂದಲೇ ತಿಳಿಯಿತು. ಇನ್ನೊಬ್ಬ ಡವಾಲಿ ಬಂದು ನಮ್ಮಿಬ್ಬರನ್ನು ಪ್ರತೀಕ್ಷೆಯ ಕೊಠಡಿಗೆ ಕರೆದೊಯ್ದು ಸೋಫಾದ ಮೇಲೆ ಕೂರಿಸಿದ. ಭೂಪತರಾಮರು ನನ್ನ ಕಿವಿಯಲ್ಲಿ ಹೇಳಿದರು, ನಿನಗೆ ಮೊದಲೇ ಹೇಳೋದು ಮರೆತಿದ್ದೆ. ರಾಜಾ ಸಾಹೇಬ್ರ ಸಂಗಡ ಮಾತನಾಡುವಾಗ ಸ್ವಲ್ಪ ವ್ಯಾಕರಣ ಪರಿವರ್ತನೆ ಮಾಡ್ಕೋಬೇಕು. ತಾವು ಹೀಗೆ ಹೇಳಿದಿರಿ ಅನ್ನಬಾರದು. ದರ್ಬಾರ್ ಹೀಗೆ ಅಪ್ಪಣೆ ಕೊಡಿಸಿತು ಅನ್ನಬೇಕು. ತಮಗೆ ಹೇಳ್ತೀನಿ ಅನ್ನಬಾರದು. ದರ್ಬಾರಿಗೆ ನಿವೇದಿಸ್ತಿದ್ದೀನಿ ಅನ್ನಬೇಕು. ಅವರು ಮಾತನಾಡುವಾಗ ನಡುವೆ ಜಿ ಎನ್ನಬಾರದು. ಹುಕುಂ ಹುಕುಂ ಎನ್ನಬೇಕು. ಉಳಿದ ರಿವಾಜುಗಳು ಕ್ರಮೇಣ ನಿನಗೆ ತಿಳಿಯುತ್ತೆ. ರಾಜಾ ಸಾಹೇಬರು ಹಾಗೆ ರಾಜ ದರ್ಬಾರಿನ ಜಂಬ ಬಡಿವಾರಗಳನ್ನು ಹಚ್ಚಿಕೊಂಡವರಲ್ಲ. ಸಂಗೀತದಲ್ಲಿ ಮುಳುಗೋರಿಗೆ ಅವೆಲ್ಲ ತಲೆಗೆ ಹೋಗೋಲ್ಲ. ಆದರೂ ಎಷ್ಟಾದರೂ ಅವರು ರಾಜರು, ರಾಜಮನೆತನದಲ್ಲಿ ಹುಟ್ಟಿದವರು. ನಾವು ರೀತಿ ರಿವಾಜುಗಳನ್ನು ಪಾಲಿಸಬೇಕು. ಅಷ್ಟರಲ್ಲಿ ಡವಾಲಿ ಅಲ್ಲಿಗೆ ಬಂದು ನಮ್ಮಿಬ್ಬರನ್ನು ಒಳಗೆ ಕರೆದ. ಒಂದು ದೊಡ್ಡ ಭವ್ಯವಾದ ಅಂಗಳ, ಇನ್ನೊಂದು ಸಣ್ಣ ಕೋಣೆ ಒಳಗೆ ಹಾಯ್ದ ನಂತರ ದರ್ಬಾರ್ ಸಾಹೇಬರಿದ್ದ ಕೋಣೆಗೆ ಕರೆದೊಯ್ದ. ಹಳೆಯ ರಾಜಶೈಲಿಯಲ್ಲಿ ಚಿನ್ನದ ಬಣ್ಣದ ಪಾಲಿಷ್ನಿಂದ ಮಿನುಗುತ್ತಿದ್ದ ನೀಲಿ ಸ್ಯಾಟಿನ್ ಮೆತ್ತೆಯ ಕುರ್ಚಿಯ ಮೇಲೆ ಕುಳಿತಿದ್ದ ಸುಮಾರು 60ರ ವಯಸ್ಸಿನ ಅವರು ಸುಂದರ ಪುರುಷ. ಬಿಳಿಯ ಬಿಳಿಯ ತುಂಬು ಕೂದಲಿನ ತಲೆ, ರಾಜರಿಗೊಪ್ಪುವ ಬಿಳಿ ಮೀಸೆ, ವಯಸ್ಸನ್ನು ಮುಚ್ಚುವ ಬಣ್ಣ ಕೂದಲಿಗೆ ಸೋಕಿಸಿರಲಿಲ್ಲ. ಜುಬ್ಬ ಪೈಜಾಮ ಹಾಕಿದ್ದರೂ ಅವು ಬೆಲೆಬಾಳುವ ಬಟ್ಟೆಗಳಿಂದ ಪರಿಣತ ದರ್ಜಿಯು ಹೊಲಿದಿದ್ದನೆಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಕೊರಳಿನಲ್ಲಿ ಮಿಲುಗುವ ಒಂದೆಳೆ ಚಿನ್ನದ ಸರ, ಬಲ ಅಂಗುಲಿಯಕಕ್ಕೆ ಹೊಳೆಯುವ ಬಿಳಿಯ ವಜ್ರದ ಉಂಗುರ, ಎಡಹಸ್ತಕ್ಕೆ ಬಂಗಾರದ ಸರಪಳಿಯ ಗಡಿಯಾರ. ಭೂಪತರಾಮರು ಮುಜರೆ ಮಾಡಿದರು. ನಾನು ನೆಲಮುಟ್ಟಿ ನಮಸ್ಕರಿಸಿದೆ. ಇವರಿಬ್ಬರಿಗೂ ಸಲಿಗೆ ಮಾತ್ರವಲ್ಲ, ನಿಕಟ ಸ್ನೇಹವಿದೆ ಎಂಬುದು ಅವರು ಎದ್ದು ನಿಂತು ಇವರ ಭುಜಮುಟ್ಟಿ ಸ್ವಾಗತಿಸಿದ ರೀತಿಯಿಂದ ನನಗೆ ಅರ್ಥವಾಯಿತು. ನನ್ನನ್ನು ಪರಿಚಯ ಮಾಡುತ್ತಾ, ಇವರು ಸಂಗೀತಾಕಾಂಕ್ಷಿ, ತಕ್ಕ ಮಟ್ಟಿನ ಶಿಕ್ಷಣವೂ ಆಗಿದೆ, ಹೆಚ್ಚಿನ ವಿಷಯ ಆಮೇಲೆ ನಿವೇದಿಸ್ತೀನಿ ಎಂದ ತಕ್ಷಣ ನನಗೆ ಸ್ವಾಗತ ಹೇಳಿ ಕುಶಲ ವಿಚಾರಿಸಿ, ಬಿಸಿಲಲ್ಲಿ ಬಂದಿದ್ದೀರಿ, ಸ್ನಾನ ಮಾಡ್ತೀರಾ, ಕೈಕಾಲು ತೊಳಿತೀರಾ, ಮೊದಲು ಊಟ ಮಾಡಿ ಆಮೇಲೆ ಮಾತನಾಡೋಣ ಎಂದರು. ಅವರ ಮಾತಿನ ಇಂಗತವನ್ನರಿತವನಂತೆ ಡೋವಾಲಿಯು ನನ್ನ ಹತ್ತಿರ ಬಂದು, ಬನ್ನಿ ಸ್ನಾನ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ. ಕಪ್ಪಗೆ ಮಿರುಗುವ ಮಂಚ, ದೊಡ್ಡ ಊಟದ ಮೇಜು, ಸುತ್ತ ಸುಮಾರು 20 ರಾಜಶೈಲಿಯ ಕುರ್ಚಿಗಳು. ನನ್ನೊಬ್ಬನಿಗೆ ದೊಡ್ಡ ತಟ್ಟೆ ಇಟ್ಟರು. ಅದರೊಳಗೆ 5 ಬಟ್ಟಲುಗಳು, 3 ಬಗೆಯ ತರಕಾರಿಗಳು, ದಾಲು, ಕಡಿ, ಉಪ್ಪಿನಕಾಯಿ, ಖೀರು, ಮಿಠಾಯಿ, ಮೊಸರು, ಪುಲ್ಕ, ಚಟ್ನಿ. ಮೊದಲ ಕಂತು ನೋಡಿಯೇ ನನಗೆ ಖುಷಿಯಾಯಿತು. ರಾಜಭೋಜನ ಅಂದರೆ ಹೀಗಿರುತ್ತದೆ ಎಂದುಕೊಂಡೆ. ಬಡಿಸುವವರನ್ನು ಕೇಳಿದೆ. ತಬಲಾ ಪಂಡಿತರ ಊಟ ಅವರು ದರ್ಬಾರಿನ ಜೊತೆ ಬೇರೆ ಕೋಣೆಯಲ್ಲಿ ಮಾಡ್ತಾರೆ. ನನ್ನ ಬಗೆಗೆ ಹೆಚ್ಚಿನ ವಿಷಯ ಆಮೇಲೆ ನಿವೇದಿಸ್ತೀನಿ ಎಂದು ಇವರು ಹೇಳಿದ್ದಕ್ಕೆ ಇಷ್ಟು ಚುರುಕಾಗಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅವರಿಬ್ಬರು ಪ್ರತ್ಯೇಕವಾಗಿ ಮಾತನಾಡಲು ಅರ್ಥ ಮಾಡಿಕೊಂಡ ನಾನು ತಲೆದೂಗಿದೆ. ಆದರೆ ಇಷ್ಟು ಚುರುಕಿನವರ ಹತ್ತಿರ ನಿಭಾಯಿಸಲು ನನಗೆ ಕಷ್ಟವಾಗೋಲ್ವೇ? ಆತಂಕ ಕಾಡತೊಡಗಿತು. ಊಟ ಭಾರವಾಯಿತು. ಡವಾಲಿ ಬಂದು, ತಮಗೆ ವಿಶ್ರಾಂತಿಗೆ ಕೋಣೆ ತೋರಿಸ್ತೀನಿ ಬನ್ನಿ ಕರೆದೊಯ್ದ. ಒಂದು ಸಣ್ಣ ಕೋಣೆಯಲ್ಲಿ ಮಂಚ, ಶುಭ್ರವಾದ ಮೇಲು ಹೊದಿಕೆ, ಲಗತ್ತಿಸಿದ ಶೌಚಾಲಯ. ಮಲಗಿದ ತಕ್ಷಣ ನಿದ್ರೆ ಬಂತು. 20 ಮೈಲಿ ಕುತೂಕಲು ರಸ್ತೆಯ ಬಿಸಿಲಿನಲ್ಲಿ ಡಬಲ್ ರೈಲ್ ತುಳಿದಿದ್ದೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.